Morning, dear brothers and sisters. ನಾವು ಪ್ರಸಂಗಿಗಳ ಪುಸ್ತಕದ ಒಂದು ಅಧ್ಯಯನವನ್ನು ನಾವು ಮಾಡ್ತಾ ಇದ್ದೇವೆ. So we'll continue with that studies. ನಾವು ಕಳೆದ 3-4 ವಾರಗಳಿಂದ ಬುಕ್ ಆಫ್ ಎಕ್ಲೇಶಿಯಾಸ್ಟಿಸ್ ಪ್ರಸಂಗಿಗಳ ಒಂದು ಪುಸ್ತಕದ ಒಂದು ಅಧ್ಯಯನ ನಾವು ಮಾಡ್ತಾ ಇದ್ದೇವೆ. ಸೊ ಜಸ್ಟ್ ರಿಫ್ರೆಶ್ ಅವರ್ ಮೆಮರೀಸ್, ನಾವು ಕಳೆದ ವಾರಗಳಲ್ಲಿ ತಿಂಗಳುಗಳಲ್ಲಿ ಒಂದು ಸಂಗತಿಯನ್ನು ಅವಲೋಕನ ಜ್ಞಾಪಕ ಮಾಡಿಕೊಳ್ಳುವ ಹಾಗೆ. So we have seen that dissatisfaction is part of human condition. ಮನುಷ್ಯನ ಒಂದು ವಾಸ್ತವಿಕವಾದಂತಹ ಸ್ಥಿತಿ ಅತೃಪ್ತಿಯಲ್ಲಿ ಇಲ್ಲವೇ ಸಂತೃಪ್ತಿ ಇಲ್ಲದೆ ಇರುವಂತಹ ಆ ಒಂದು ಸ್ಥಿತಿ ಎಂಬುದಾಗಿ ನಾವು ಕಳೆದ ಬಾರಿ ನಾವು ನೋಡ್ತಾ ಬಂದೆವು. ಆದರೆ ಆ ನಿಜವಾದಂತಹ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇನ್ ಲೈಫ್ is possible only by having a relationship with Christ. ಕ್ರಿಸ್ತನ ಜೊತೆಯಲ್ಲಿ ಆ ಒಂದು ಸಂಬಂಧವನ್ನು ಏರ್ಪಡಿಸಿಕೊಳ್ಳುವಾಗ ಮಾತ್ರ ಒಂದು ಆತ್ಮಿಕವಾದಂತಹ ಒಂದು ಸಂತೃಪ್ತಿ ಎನ್ನುವಂತಹದ್ದು ನಮಗೆ ಸಿಕ್ಕುವಂತಾಗಿದೆ. ನೋ ಮ್ಯಾಟರ್ ವಾಟ್ ವಿ ಗೆಟ್ ಇನ್ ದಿಸ್ ವರ್ಲ್ಡ್, ಈ ಲೋಕದಲ್ಲಿ ಸಿಗುವಂತಹ ಯಾವುದೇ ಸಂಗತಿಗಳಿರಲಿ ಅದು ನಮ್ಮನ್ನು ಒಂದು ಸಂತೃಪ್ತಿಗೆ ನಡೆಸಲಾರದು ಎಂಬಂತಹ ಅಂಶವನ್ನು ಕಳೆದ ಬಾರಿ ನಾವು ನೋಡ್ತಾ ಬಂದಿದ್ದೇವೆ. ಅಂಡ್ ಇನ್ ಚಾಪ್ಟರ್ 1 ಆಫ್ ಬುಕ್ ಆಫ್ ಎಕ್ಲೇಶಿಯಾಸ್ಟಿಸ್ ಮೊದಲನೇ ಅಧ್ಯಾಯದಲ್ಲಿ we have seen time is marching on. ಸಮಯವು ಬೇಗನೆ ಗತಿಸಿ ಹೋಗುತ್ತಾ ಇದೆ. ನಥಿಂಗ್ ಇಸ್ ರಿಯಲಿ ನ್ಯೂ ಅಂಡರ್ ದ ಸನ್. ಯಾವುದು ಹೊಸತನ ಎನ್ನುವಂತಹದ್ದು ಆಕಾಶದ ಕೆಳಗೆ ಯಾವುದು ಸಹ ಇಲ್ಲ ಮತ್ತು ಬಹು ಬೇಗನೆ ವಿ ವಿಲ್ ಬಿ ಫರ್ಗಾಟನ್. ಈ ಲೋಕದಲ್ಲಿ ಗತಿಸಿ ಹೋಗುವಂತಹ ಈ ಒಂದು ದಿನಗಳಲ್ಲಿ ಮರೆತು ಹೋಗುವಂತರಾಗಿದ್ದೇವೆ ಎಂಬ ಅಂಶವನ್ನು ಮೊದಲನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಬಂದೆವು. ಹಾಗೆ in second chapter Solomon is started chasing after pleasure. ಅಲ್ಲಿ ಆತನು ಸಂತೋಷವನ್ನು ಆ ಒಂದು ಸಂತೃಪ್ತಿಯ ಹಿಂದೆ ನಾನು ಸ್ಯಾಟಿಸ್ಫ್ಯಾಕ್ಷನ್ ಅನ್ನು ಪಡ್ಕೊಳ್ಳಬೇಕೆಂಬಂತ ಒಂದು ಧ್ಯೇಯದಿಂದ he went after pleasure, ಸುಖದ ಒಂದು ಅನ್ವೇಷಣೆಯ ಹಿಂದೆ. he went after achievement, ಸಾಧನೆಯ ಹಿಂದೆ ಆತನು ಹೋದನು. ಮಾತ್ರವಲ್ಲ treasure, he went after treasure, ಆ ಒಂದು ಹಣವನ್ನು ಸಂಪಾದನೆಯ ಆ ಒಂದು ಆಸ್ತಿ ಸಂಪತ್ತಿನ ಒಂದು ಹಿಂದೆ ಹೋದಂತಹ ಒಂದು ಸಂಗತಿಯನ್ನು ನೋಡುವಂತರಾಗಿದ್ದೇವೆ. at the end of his life this verdict is, ಆತನ ಒಂದು ತೀರ್ಪೆನೆಂಬುದಾಗಿ ಹೇಳಿದ್ರೆ ಏನು, ವ್ಯರ್ಥವೇ ವ್ಯರ್ಥ, ಸಮಸ್ತವು ವ್ಯರ್ಥ, ಗಾಳಿಯನ್ನು ಹಿಂದಟ್ಟಿದ ಹಾಗೆ ಸಮಸ್ತವು ವ್ಯರ್ಥ ಎಂಬುದಾಗಿ ಆತನು ಹೇಳಿದಂತಹ ಮಾತನ್ನು ನಾವು ನೋಡ್ತೇವೆ. ಮಾತ್ರವಲ್ಲ we have seen evil under the sun, ಆಕಾಶದ ಕೆಳಗಿರುವಂತಹ ಆ ಎಲ್ಲ ದುಷ್ಟತನ ಯಾವ ರೀತಿಯಲ್ಲಿ ಕೆಟ್ಟತನ ಇದೆ ಎಂಬುದಾಗಿ ಕಳೆದ ಬಾರಿ ನಾವು ನೋಡ್ತಾ ಬಂದಿದ್ದೇವೆ. ಸೊ evil is everywhere around ಎಂಬುದಾಗಿ ಕಳೆದ ಬಾರಿ ನೋಡ್ತಾ ಬಂದೆವು. ಅದರಲ್ಲಿ ಮುಖ್ಯವಾಗಿ ಕೋರ್ಟ್ ಸೀನ್, ನ್ಯಾಯಾಲಯದಲ್ಲಿ ಯಾವ ರೀತಿಯ ಒಂದು ಅನ್ಯಾಯ, ಯಾವ ರೀತಿಯ ಕೆಟ್ಟತನ ಇದೆ ಎಂಬುದಾಗಿ. ಮಾರ್ಕೆಟ್ ಸೀನ್ ಅಲ್ಲಿ ನಾವು ನೋಡ್ತಾ ಬಂದೆವು. ಪ್ಯಾಲೇಸ್ ಸೀನ್, ಅಲ್ಲಿ ಸೊಲೊಮೋನನು ಆ ಎಲ್ಲ ಕ್ಷೇತ್ರಗಳನ್ನು ಅಲ್ಲಿ ಆತನು ಅವಲೋಕನ ಮಾಡಿ ಹೌ ಈವಿಲ್ ಇಸ್ ಅಂಡರ್ ದ ಸನ್, ಆಕಾಶದ ಕೆಳಗಿರುವಂತಹ ಒಂದು ದುಷ್ಟತನ ಕೆಟ್ಟತನ ಎಷ್ಟಿದೆ ಎಂಬುದಾಗಿ ಆ ಒಂದು ಸಂಗತಿನಲ್ಲಿ ಚಿತ್ರೀಕರಿಸಿಕೊಂಡಂತಹ ಒಂದು ಸಂಗತಿಯನ್ನು ನೋಡುವಂತರಾಗಿದ್ದೇವೆ. he went to the court scene, ನ್ಯಾಯಾಲಯಕ್ಕೆ ಹೋದನು. ಅಲ್ಲಿ ನ್ಯಾಯ ಎನ್ನುವಂಥದ್ದು ಅಲ್ಲಿ ಕಾಣಲಿಲ್ಲ. ಮಾರ್ಕೆಟ್ ಪ್ಲೇಸ್ ಅಲ್ಲಿ ಹೋದನು. ಅಲ್ಲಿ ಜನರು ತಮ್ಮದೇ ಆದಂತಹ ರೀತಿಯಲ್ಲಿ ಮುಳುಗಿ ಹೋದಂತಹ ಸನ್ನಿವೇಶ. ಮಾತ್ರವಲ್ಲ ಪ್ಯಾಲೇಸ್ ಸೀನ್ ಅದನ್ನು ಸಹ ಅದನ್ನು ನೋಡ್ತಾ ಬಂದರು. ನಾಟ್ ಓನ್ಲಿ ದಟ್, ನಾವು he goes to the temple scene, ಈಗ ದೇವಾಲಯಕ್ಕೆ ಹೋಗಿ ಅಲ್ಲಿ ನೋಡುವಂತಹ ಒಂದು ಚಿತ್ರಣವನ್ನು ನಾವು ಇಲ್ಲಿ ನೋಡುವಂತರಾಗಿದ್ದೇವೆ. he went to the court scene, ನ್ಯಾಯ ಅನ್ನುವಂಥದ್ದು ಅಲ್ಲಿ ಯಾವುದು ಸಹ ಕಾಣಲಿಲ್ಲ. he went to the market place, ಅಲ್ಲಿ ಎಲ್ಲರೂ ಸಹ ತಮ್ಮದೇ ಆದಂತಹ ಬ್ಯುಸಿ ಆದಂತಹ ಲೈಫ್ ಕಳೆದ ಬಾರಿ ನಾವು ನೋಡ್ತಾ ಬಂದೆವು. ಪ್ಯಾಲೇಸ್ ಸೀನ್, ಅರಮನೆಯಲ್ಲಿ ಆ ಒಂದು ಸೀನ್ ಅನ್ನು ಆತನು ತೋರಿಸಿದ. now he is going to the temple scene, ದೇವಾಲಯಕ್ಕೆ ಹೋಗಿ ಅಲ್ಲಿ ದೇವಾಲಯದ ಚಿತ್ರಣವನ್ನು ತೋರಿಸುವಂತಹ ಒಂದು ಸಂಗತಿಯನ್ನು ನೋಡುವಂತರಾಗಿದೆ. turn with me to chapter 5 verse 1-2, ಮೊದಲ 2 ವಚನಗಳನ್ನು ಮಾತ್ರ ನಾವು ಓದಿಕೊಳ್ಳೋಣ. keep thy foot when thou goest to the house of God, and be more ready to hear than to give the sacrifice of fools, for they consider not that they do evil. Be not rash with thy mouth, and let not thine heart be hasty to utter anything before God, for God is in heaven and thou upon earth. Therefore let thy words be few. ದೇವಸ್ಥಾನಕ್ಕೆ ಹೋಗುವಾಗ ನಿನ್ನ ಹೆಜ್ಜೆಯನ್ನು ಗಮನಿಸು, ಮೂಢರ ಯಜ್ಞಕ್ಕಿಂತ ಸಾನ್ನಿಧ್ಯಕ್ಕೆ ಬಂದು ಕಿವಿಗೊಡುವುದು ಲೇಸು. ತಾವು ಮಾಡುವುದು ಅಧರ್ಮವೆಂದು ಮೂಢರಿಗೆ ಗೊತ್ತೇ ಇಲ್ಲ. ಬಾಯಿ ದುಡುಕಬೇಡ, ದೇವರ ಮುಂದೆ ಮಾತಾಡಲು ನಿನ್ನ ಹೃದಯದಲ್ಲಿ ಆತರ ಪಡೆದಿರು. ದೇವರು ಆಕಾಶದಲ್ಲಿದ್ದಾನೆ, ನೀನು ಭೂಮಿಯಲ್ಲಿದ್ದೆ ಎಂಬುದಾಗಿ ಸೊಲೊಮೋನನು ಹೇಳುವಂತಹ ಮಾತನ್ನು ನೋಡುವಂತರಾಗಿದ್ದೇವೆ. Now he is giving a picture of a temple scene. ದೇವಾಲಯಕ್ಕೆ ಹೋಗಿ ಅಲ್ಲಿ ಏನ್ ನಡೀತಾ ಇದೆ ಎಂಬಂತ ಸಂಗತಿಯನ್ನು ಅಲ್ಲಿ ಸೊಲೊಮೋನನು ನಾವು ಲೋಕ ಮಾಡಿದಂತಹ ಒಂದು ಸಂಗತಿ. What did he see in the temple? Any guess? ದೇವಾಲಯದಲ್ಲಿ ಹೋದ, ದೇವಾಲಯದಲ್ಲಿ ನಡೀತಿರುವಂತಹ ಎಲ್ಲ ಜ್ಞಾಪನೆಗಳನ್ನು ಅಲ್ಲಿ ನೋಡಿದ. ಅಲ್ಲಿ ಜನರು ಬಂದು ಹೋಗ್ತಾ ಇರುವಂತ he has built a very magnificent temple. ಲೋಕದಲ್ಲಿ it was one of the wonders, ಆ ದಿನಗಳಲ್ಲಿ ಅದ್ಭುತಗಳಲ್ಲಿ ಒಂದು ಆ ಒಂದು ರೀತಿಯ ವೈಭವದ ದೇವಾಲಯವನ್ನು ಅಲ್ಲಿ ಆತನು ಕಟ್ಟಿದ್ದ. Now he is at the end of his life, ಈಗ ಜೀವಿತದ ಒಂದು ಕಡೆಯ ದಿನ. Now he has gone to the temple to see what is the real scene in the temple. What did he see in the temple? Any guess? They were robbing God. ದೇವರಿಂದ ಕದ್ದುಕೊಳ್ಳುವಂತಹ ಒಂದು ಸನ್ನಿವೇಶ ಅದಾಗಿತ್ತು.
ಯಾವ ರೀತಿಯಲ್ಲಿ ಅಂದ್ರೆ ದೇರ್ ವಾಸ್ ನೋ ರೆವರೆನ್ಸ್, ದೇವರಿಗೆ ಸಲ್ಲಿಸಬೇಕಂತ ಘನತೆ, ಮಾನ, ಪ್ರಭಾವ. ದೇವರೇ ನೀನು ಸರ್ವಜ್ಞಾನಿ, ಸರ್ವವ್ಯಾಪಿ, ಸರ್ವಶಕ್ತವಾದ ದೇವರು, ಇಸ್ ಅನ್ ಆಮ್ನಿಷಿಯಂಟ್ ಗಾಡ್, ಸಾವರಿನ್ ಗಾಡ್, ನೀನು ಸರ್ವೋತ್ತಮ ಎಂಬ ಆ ಒಂದು ಭಯ ಎಂಬಂತಹದ್ದು ಅಲ್ಲಿ ಜನರಿಗೆ ಇರಲೇದೇ ಹೋದಂತಹ ಸನ್ನಿವೇಶ. ದೇ ವರ್ ಜಸ್ಟ್ ಟೇಕಿಂಗ್ ಇಟ್ ಆಸ್ ಕ್ಯಾಶುವಲಿ, ಸಾಧಾರಣವಾಗಿ ದೇವರ ಭಯ ಇಲ್ಲದಂತಹ ಒಂದು ಸನ್ನಿವೇಶವನ್ನು ದೇವಾಲಯದಲ್ಲಿ ಆತನು ಕಂಡನು. ಯಾವ ರೀತಿ ಎಂಬುದಾಗಿ ಹೇಳಿದ್ರೆ, ದೇವರಿಗೆ ಸಲ್ಲಬೇಕಾದ ಘನತೆಯನ್ನು ಕತ್ತುಕೊಳ್ಳುವಂತಹ ಒಂದು ಚಿತ್ರಣ ಅಲ್ಲಿ ದೇವಾಲಯದಲ್ಲಿ ಆತನು ಗಾಂಭೀರ್ಯತೆ ಇಲ್ಲದೆ, ವಾಡಿಕೆಯಾದ ಯಥಾರ್ಥತೆ ಇಲ್ಲದ ಕಪಟದಿಂದ ಕೂಡಿದಂತಹ ಒಂದು ಆರಾಧನೆ ಅದಾಗಿತ್ತು. ಇಟ್ ಈಸ್ ನಾಟ್ ದ ಸೇಮ್ ಥಿಂಗ್ ನೌ ಡಿಯರ್ ಬ್ರೆದರನ್. ಅದೇ ರೀತಿಯ ಒಂದು ಆರಾಧನೆ ಇಂದು ಸಹ ನಾವು ಮಾಡ್ತಾ ಇಲ್ಲವೋ? ಕಪಟದಿಂದ ಕೂಡಿದಂತಹದ್ದು, ದೇವರಿಗೆ ಯಾವುದೇ ರೀತಿಯ ಗೌರತೆ, ಘನತೆ, ಪ್ರಭಾವವನ್ನು ಸಲ್ಲಿಸದೆ ಒಂದು ರೀತಿಯಾದ ವಾಡಿಕೆಯಾಗಿ ಆರಾಧನೆಗೆ ಹೋಗ್ತಾ ಇರುವಂತಹ ಒಂದು ಚಿತ್ರಣ ನಮ್ಮದಾಗಿಲ್ಲವೋ? How sad it is to see that the worship being going on. ಆ ಸೊಲೊಮೋನ ಆತನ ಕಂಡು ಪ್ರೇರೆ, he saw them robbing God, ದೇವರಿಂದ ಕದ್ದುಕೊಳ್ಳುವಂತಹ ಒಂದು ಸಂಗತಿಯನ್ನು. ಮೊದಲನೇ ಸಮಯದ ಪುಸ್ತಕ ಒಂದು ವಚನ ನಿಮ್ಮ ಗಮನಕ್ಕೆ ತರ್ತೇನೆ, ಜಸ್ಟ್ ಟು ರಿಫ್ರೆಶ್ ಯುವರ್ ಮೆಮರೀಸ್. ಮೊದಲನೇ ಸಮಯದ ಪುಸ್ತಕ 2ನೇ ಅಧ್ಯಾಯ 13ನೇ ವಚನಕ್ಕೆ ತಿರುಗಿಸ್ರಿ. ಮೊದಲನೇ ಸಮಯದ ಪುಸ್ತಕ 2ನೇ ಅಧ್ಯಾಯ 13ನೇ ವಚನ. There we see how they were worshiping God. ಅಲ್ಲಿ ಒಂದು ಎಕ್ಸಾಂಪಲ್ ನಲ್ಲಿ ನಾನು ತೋರಿಸುವಂತನಾಗಿದ್ದೇನೆ. ಯೆಹೋವನನ್ನು ಏಲಿಯ ಮಕ್ಕಳು ಬಹು ದುಷ್ಟರಾಗಿದ್ದರು, ಅವರು ಯೆಹೋವನನ್ನು ರಕ್ಷಿಸುತ್ತಿರಲಿಲ್ಲ. ಯಜ್ಞವನ್ನು ಅರ್ಪಿಸುವುದಕ್ಕೆ ಬಂದ ಜನರಲ್ಲಿ ಆ ಯಾಜಕರು ನಡೆಸಿದ್ದೇನೆಂದರೆ, ಯಜ್ಞ ಮಾಂಸವು ಬೇಯ್ತಿರುವಾಗಲೇ ಯಾಜಕನು ಆಳು ಕೈಯಲ್ಲಿ ತ್ರಿಶೂಲವನ್ನು ಹಿಡಿದುಕೊಂಡು ಬಂದು ಅದನ್ನು ಮಾಂಸ ಬೇಯ್ತಿರುವ ಕೊಪ್ಪರಿಗೆಯಲ್ಲಿ, ಬಾಂಡಲೆಯಲ್ಲಿ ಆಗಲಿ, ತಪ್ಪಲಿಯಲ್ಲಿ ಆಗಲಿ, ಗಡಿಗೆಯಲ್ಲಿ ಆಗಲಿ ಚುಚ್ಚಿ ಅದಕ್ಕೆ ಸಿಕ್ಕಿದ್ದೆಲ್ಲವನ್ನು ಯಾಜಕನಿಗೋಸ್ಕರ ತೆಗೆದುಕೊಳ್ಳುತ್ತಿದ್ದನು. ಶಿಲೋಗೆ ಬರುವ ಇಸ್ರಾಯೇಲರಿಗೂ ಹೀಗೆ ಮಾಡುತ್ತಿದ್ದನು. ಇದಲ್ಲದೆ ಯಾಜಕನು ಆಳು ಕೊಪ್ಪನ್ನು ಹೋಮ ಮಾಡುವುದಕ್ಕಿಂತ ಮುಂಚೆಯೇ ಬಂದು ಯಜ್ಞವನ್ನು ಅರ್ಪಿಸುವವನಿಗೆ ಯಾಜಕನಿಗೋಸ್ಕರ ಕರಿಯತಕ್ಕ ಮಾಂಸವನ್ನು ಕೊಡು, ನೀನು ಬೇಯಿಸಿದ ಮಾಂಸವನ್ನು ತೆಗೆದುಕೊಳ್ಳುವುದಿಲ್ಲ ಎಂಬುದಾಗಿ ಹೇಳಿದಂತಹ ಮಾತನ್ನು ನೋಡುವಂತರಾಗಿದ್ದೇವೆ. ವಾಟ್ ಅ ಟೆರಿಬಲ್ ಸೀನ್ ಡಿಯರ್ ಬ್ರೆದರನ್. ಎಂತಹ ಒಂದು ಹೇಯವಾದಂತಹ ಒಂದು ಸಂಗತಿ ಅದಾಗಿತ್ತು. ದೇವಾಲಯದಲ್ಲಿ ದೇವರನ್ನು ಘನಪಡಿಸುವುದಕ್ಕೆ ಬದಲಾಗಿ ದೇ ವರ್ ರಾಬಿಂಗ್ ಗಾಡ್. ಬೇರೆ 17ನೇ ವಚನ ಮುಂದಕ್ಕೆ ಓದುವಂತರಾಗಿದ್ದೇವೆ. Wherefore the sin of the young men was very great before God, for men abhorred the offering of the Lord. ಆ ಯವನಸ್ಥರು ಯೆಹೋವನ ನೈವೇದ್ಯವನ್ನು ತುಚ್ಛೀಕರಿಸಿದ್ದರಿಂದ ಅವರ ಅಪರಾಧವು ಆತನ ದೃಷ್ಟಿಯಲ್ಲಿ ಅಧಿಕವಾಯಿತು. ಇಟ್ಸ್ ವೆರಿ ಶಾಬಿ ಥಿಂಗ್. ದೇವಾಲಯದಲ್ಲಿ ಘನತೆ, ಮಾನ, ಪ್ರಭಾವ ಎಲ್ಲವನ್ನು ಆ ಸರ್ವಜ್ಞಾನಿಯಾದಂಥ ದೇವರಿಗೆ ಅರ್ಪಿಸುವಂತ ಒಂದು ಸ್ಥಳ ಅದಾಗಿರಬೇಕಾಗಿತ್ತು. ಬಟ್ ದೇ ವರ್ ರಾಬಿಂಗ್ ಗಾಡ್. ದೇವರ ಭಯವೇ ಇಲ್ಲದೆ ದೇವರಿಂದ ಕದ್ದುಕೊಳ್ಳುವಂತ ಒಂದು ಸನ್ನಿವೇಶ. ಸಾಲಮನ್ saw that in the temple. ಪ್ರಿಯರೇ, ಒಂದು ಕ್ಷಣ ಅವಲೋಕನ ಮಾಡಿಕೊಳ್ಳೋಣ. ಹೌ ವರ್ಸ್ಟ್ ಇಸ್ ಅವರ್ ವರ್ಷಿಪ್. ನಮ್ಮ ಆರಾಧನೆ ಇನ್ನೆಷ್ಟರ ಮಟ್ಟಿಗೆ ನಾವು ಹೊಸ ಒಡಂಬಡಿಕೆ ವಿಶ್ವಾಸಗಳಂತ ನಾವು ದೇವರಿಗೆ ನಿಜವಾಗಿ ಸಹ ಆ ಘನತೆ, ಮಾನ, ಪ್ರಭಾವದಿಂದ ಕೂಡಿದಂತ ಘನತೆಯನ್ನು ನಾವು ಸಲ್ಲಿಸ್ತಾ ಇದ್ದೇವೆ ಎಂಬುದಾಗಿ ಒಂದು ಕ್ಷಣ ಅವಲೋಕನ ಮಾಡಿಕೊಳ್ಳೋಣ. ಇಟ್ಸ್ ಅ ವೆರಿ ಶಾಬಿ ಥಿಂಗ್ ಟು ಸೇವ್ ಸಾಲಮನ್ ಇನ್ ದಟ್ ಮೆಜೆಸ್ಟಿಕ್ ಟೆಂಪಲ್, ಒನ್ ಆಫ್ ದ ವಂಡರ್ಸ್ ಆಫ್ ದ ವರ್ಲ್ಡ್. ಅಲ್ಲಿ ಆ ವೈಭವದಿಂದಂತಹ ಒಂದು ದೇವಾಲಯದಲ್ಲಿ when he saw that there was no reverence to God, ದೇವರಿಗೆ ಆ ಒಂದು ಭಯ, ಘನತೆ ಎನ್ನುವಂತಹದ್ದು ಇಲ್ಲದೆ ಹೋದಂತಹ ಒಂದು ಸನ್ನಿವೇಶ ಅದಾಗಿತ್ತು. ಓ ಪ್ರಿಯರೇ, ಮುಂಜಾನೆ ಒಂದು ಕ್ಷಣ ನಮ್ಮ ಆರಾಧನೆ ಅದು ಯಾವ ರೀತಿಯಲ್ಲಿ ಇದೆ ಎಂಬುದಾಗಿ ಅವಲೋಕನ ಮಾಡಿಕೊಳ್ಳುವ. ವಾಟ್ ಈಸ್ ವರ್ಷಿಪ್ ಎಂಬಂತ ಒಂದು ಪ್ರಶ್ನೆ ನಮಗೆ ಹಾಕಿಕೊಂಡ್ರೆ ಅದು ಒಳ್ಳೆಯದು. ಇಬ್ರಿಯ ಭಾಷೆಯಲ್ಲಿ ಪ್ರಿಯರೇ, ಶಖ ಎಂಬಂತ ಭಾಷೆಯಲ್ಲಿ ಇಬ್ರಿಯ ಭಾಷೆ ಹಳೆ ಒಡಂಬಡಿಕೆ ಇಸ್ ರಿಟನ್ ಇನ್ ಹಿಬ್ರೂ, ನ್ಯೂ ಟೆಸ್ಟಮೆಂಟ್ ಇಸ್ ರಿಟನ್ ಇನ್ ಗ್ರೀಕ್. ಇಬ್ರಿಯ ಭಾಷೆಯಲ್ಲಿ ಶಖ ಎಂಬುದಾಗಿ ಹೇಳಿದ್ರೆ ಸಂಪೂರ್ಣವಾಗಿ, ದೀರ್ಘವಾಗಿ, ಅಡ್ಡ ಬೀಳುವಂತಹದ್ದು ಎಂಬಂತ ಅರ್ಥವನ್ನು ಕೊಡುವಂತಾಗಿದೆ. ಗ್ರೀಕ್ನಲ್ಲಿ ಉಪಯೋಗಿಸಲ್ಪಟ್ಟಂತಹ ಒಂದು ಪದ ಪ್ರಯೋಗ. ಅಲ್ಲಿ ಜೋಯಿಸರು ಯೇಸು ಸ್ವಾಮಿಯನ್ನು ನೋಡಿದ ತಕ್ಷಣ ಅಲ್ಲಿ ಅಡ್ಡ ಬಿದ್ದು ಆರಾಧನೆ ಮಾಡಿದಂತಹ ಒಂದು ಸಂಗತಿಯನ್ನು ನೋಡುವಂತರಾಗಿದ್ದೇವೆ. ಆ 2 ಉದಾಹರಣೆಗಳನ್ನು ವಿಮೋಚನ ಕಾಂಡ 34ನೇ ಅಧ್ಯಾಯದಲ್ಲಿ ಮೋಶೆಯು God he said toward the earth, and ಆತನು ಅಡ್ಡ ಬಿದ್ದು ಅಲ್ಲಿ ದೇವರನ್ನು ಆರಾಧಿಸಿದಂತಹ ಸಂಗತಿಯನ್ನು ನೋಡುವಂತರಾಗಿದ್ದೇವೆ. ಆ 2 ಉದಾಹರಣೆಗಳು ಆತನಿಗೆ ಅಡ್ಡ ಬಿದ್ದು ದೇವರಿಗೆ ಘನತೆಯನ್ನು ಸಲ್ಲಿಸುವಂತ ಆ ಒಂದು ಸಂಗತಿಯನ್ನು ತೋರಿಸುವಂತದಾಗಿದೆ. ಆರಾಧನೆ ಎಂಬುದಾಗಿ ಹೇಳಿದ್ರೆ ಪ್ರೇರೆ, ವರ್ಷಿಪ್ ಈಸ್ ಗಿವಿಂಗ್ ಟು ಗಾಡ್ ಹಿಸ್ ಡ್ಯೂ ಫ್ರಮ್ ದ ಹಾರ್ಟ್. ಹೃದಯದ ಅಂತರಾಳದಿಂದ ಕರ್ತನೇ ನೀನು ನನಗೋಸ್ಕರ ಇದನ್ನು ಮಾಡಿದ್ದಿ, ನಿನಗೆ ಸ್ತೋತ್ರ ಎಂಬುದಾಗಿ ಹೃದಯದ ಅಂತರಾಳದಿಂದ ಆತನಿಗೆ ಘನವನ್ನು ಸಲ್ಲಿಸುವಂತಹದ್ದೇ ಒಂದು ಆರಾಧನೆ. ಓ ಪ್ರೇರೆ, ಎಷ್ಟೋ ಸಾರಿ ವಾಡಿಕೆಯಾಗಿ, ಆಡಂಬರದಲ್ಲಿ, ತೋರಿಕೆಯಾಗಿ ಪ್ರೇರೆ ನಮ್ಮ ಆರಾಧನೆಗಳು ದೇವರಿಗೆ ಅದು ಸಲ್ಲಿಸಲಿಲ್ಲವೋ? ಹೌ ಸ್ಯಾಡ್ ಇಟ್ ಈಸ್ ಟು ರಾಬ್ ಫ್ರಮ್ ಗಾಡ್. ದೇವರಿಗೆ ಯಾವುದೇ ರೀತಿ ಘನತೆ, ಆ ಒಂದು ಭಯವೆನ್ನುವಂತಹದ್ದು ಅಲ್ಲಿ ಇಲ್ಲದೆ ದೇವರಿಗೆ ನಾವು ಆರಾಧನೆ ಸಲ್ಲಿಸುವುದು ಎಷ್ಟು ಮಾತ್ರಕ್ಕೆ ಸರಿ ಪ್ರಿಯರೇ. ಒಂದು ವಚನ ದಯಮಾಡಿ ಸಲ್ಲಿಸಿರಿ. ಮತ್ತಾಯನ ಬರೆಸುವಾರ್ತೆ 15ನೇ ಅಧ್ಯಾಯ 8ನೇ ವಚನಕ್ಕೆ. ಅಲ್ಲಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಹೇಳಿದಂತಹ ಮಾತು, ಈ ಜನರು ಮಾತಿನಿಂದ ನನ್ನನ್ನು ಸನ್ಮಾನಿಸುತ್ತಾರೆ, ಆದರೆ ಅವರ ಮನಸ್ಸು ನನಗೆ ದೂರವಾಗಿದೆ ಎಂಬುದಾಗಿ ಹೇಳಿದಂತಹ ಮಾತು ಅಲ್ಲಿ ಮತ್ತಾಯನ ಬರೆಸುವಾರ್ತೆಯಲ್ಲಿ ಓದುವಂತರಾಗಿದ್ದೇವೆ. ಮನುಷ್ಯರು ಕಲ್ಪಿಸಿದ ಕಟ್ಟಳೆಗಳನ್ನೇ ಅವರು ಬೋಧಿಸುವುದರಿಂದ ನನಗೆ ಭಕ್ತಿ ತೋರಿಸುವುದು ವ್ಯರ್ಥ ಎಂಬುವಂತಹದ್ದೇ. ಪ್ರೇರೆ,
God desires worship from each one of us. ದೇವರು ನಮ್ಮಿಂದ ಆರಾಧನೆಯನ್ನು ಆತನು ಬಯಸುವಂತವನಾಗಿದ್ದಾನೆ. ಹೌ ಕ್ಯಾನ್ ಯು ಸ್ಟೇ ಅವೇ ಫ್ರಮ್ ವರ್ಷಿಪ್? ಹೌ ಕ್ಯಾನ್ ಯು ಟೇಕ್ ದಟ್ ವೆರಿ ಕ್ಯಾಶುಯಲಿ? ಕರ್ತನನ್ನು ಘನಪಡಿಸುವಂಥದ್ದು ಆರಾಧನೆಯನ್ನು ಸಲ್ಲಿಸೋದಕ್ಕೆ ಹೇಗೆ ತಾನೇ ನೀನು ಅದನ್ನು ಅಷ್ಟು ಲಘುವಾಗಿ ತೆಗೆದುಕೊಳ್ಳಿಕ್ಕೆ ಸಾಧ್ಯ? ಬೇರೆ ದ ಫಸ್ಟ್ ಸೀನ್ ದೇವರ ವಾಕ್ಯದಲ್ಲಿ ಪ್ರೇರೆ ದೇವರ ಜೊತೆಯಲ್ಲಿ ಅನ್ಯೋನ್ಯತೆ, ದೇವರ ಜೊತೆ ಕಮ್ಯುನಿಕೇಶನ್, ದೇವರನ್ನು ಆರಾಧನೆ ಸಲ್ಲಿಸುವಂತಹ ಫಸ್ಟ್ ಸೀನ್ ವಿ ಸಿ ಇನ್ ದ ಗಾರ್ಡನ್ ಆಫ್ ಈಡನ್. ಆ ಏದೆನ್ ತೋಟದಲ್ಲಿ ಅಲ್ಲಿ ಮೊದಲನೆಯ ಸೀನ್ ದೇವರ ಜೊತೆಗೆ ಘನಪಡಿಸುವಂತಹದ್ದು, ಆತನ ಜೊತೆ ಸಂಭಾಷಣೆ ಮಾಡುವಂತಹ ಒಂದು ಸೀನ್ ಅನ್ನು ನಾವು ಅಲ್ಲಿ ನೋಡುವಂತರಾಗಿದ್ದೇವೆ. ದ ಪ್ರಿನ್ಸಿಪಲ್ ಆಫ್ ಪ್ಲೇಸ್ ವೇರ್ ಮ್ಯಾನ್ ಮೀಟ್ಸ್ ವಿತ್ ಗಾಡ್ ಇನ್ ವರ್ಷಿಪ್ ಈಸ್ ಇನ್ ಗಾರ್ಡನ್ ಆಫ್ ಈಡನ್. ಏದೆನ್ ತೋಟದಲ್ಲಿ ಮೊದಲ ದೇವರು ಸೃಷ್ಟಿ ಮಾಡಿದಂತ ಆದಮನು, ಹಿ ವಾಸ್ ವೆರಿ ಇನ್ನೋಸೆಂಟ್, ಹಿ ವಾಸ್ ಅ ಸಿನ್ಲೆಸ್ ಮ್ಯಾನ್. ಅಲ್ಲಿ ಪಾಪ ರಹಿತನಾಗಿ ಮುಗ್ಧನಾಗಿ ದೇವರಲ್ಲಿ ಉಂಟು ಮಾಡಿದಂತನು. A.W. Tozer is a great man of God. ನಿಮಗೆ ಆ ಥರ ಪುಸ್ತಕಗಳು ಸಿಕ್ಕಿರೋ ದಯಮಾಡಿ ಆತನ ಪುಸ್ತಕವನ್ನು ತೆಗೆದುಕೊಳ್ರಿ. ಈಸ್ ಅ ಗ್ರೇಟ್ ಮ್ಯಾನ್ ಆಫ್ ಗಾಡ್. ಅವರು ಆ ಒಂದು ಏದೇನ್ ತೋಟದ ಒಂದು ಚಿತ್ರವನ್ನು ಚಿತ್ರೀಕರಿಸುತ್ತಾ ಅವರು ಈ ರೀತಿಯಾಗಿ ಹೇಳಿದ್ದಾರೆ. ವೆನ್ ಗಾಡ್ ಕ್ರಿಯೇಟೆಡ್ ಮ್ಯಾನ್, ಮನುಷ್ಯನನ್ನು ಆತನು ಉಂಟು ಮಾಡಿದ ಮೇಲೆ ಮನುಷ್ಯನ ನಿಷ್ಕಪಟವಾದಂತಹ ಪಾಪ ರಹಿತವಾದಂತಹ ಒಂದು ಮುಖವನ್ನು ಆತನು ಕನ್ನಡಿ ಹಾಗೆ ಉಪಯೋಗಿಸಿ ದೇವರಲ್ಲಿ ಮಹಿಮೆಯನ್ನು ಹೊಂದುತ್ತಾ ಇದ್ದನು ಎಂಬುದಾಗಿ. ಹೌ ವಂಡರ್ಫುಲ್ ಇಟ್ ಈಸ್. ಏನು ಮನುಷ್ಯನ ಮುಖವನ್ನು ಪಾಪರಹಿತನಾದಂತಹ ಆದಾಮನ ಮುಖದಲ್ಲಿ ಅಲ್ಲಿ ಆ ದೇವರು ತನ್ನ ಚಿತ್ರಣವನ್ನು ಕನ್ನಡಿಯ ಪಾದಿಲಿ ಆತನ ಮುಖವನ್ನು ಉಪಯೋಗಿಸಿ ದೇವರು ಹಿ ವಾಸ್ ಗ್ಲೋರಿಫೈಡ್ ಬೈ ದಟ್, ಆತನ ಮಹಿಮೆಯನ್ನು ಹೊಂದುತ್ತಾ ಇದ್ದನು ಎಂಬುದಾಗಿ. ಆದರೆ ಪ್ರೇರೆ, what a disaster that happened. God desired worship. That's the purpose he created man. ಮನುಷ್ಯನನ್ನು ಆರಾಧನೆ ಹೊಂದಬೇಕು, ಘನತೆಯನ್ನು ಹೊಂದಬೇಕೆಂಬಂತ ದೇಹದಿಂದ ಮನುಷ್ಯನನ್ನು ಆತನು ಉಂಟು ಮಾಡಿದ. ಆದರೆ Satan, he does not like worship. ದೇವರಿಗೆ ಆರಾಧನೆ ಸಲ್ಲಿಸುವಂತಹದ್ದನ್ನು ಸೈತಾನ್ ಎಷ್ಟು ಮಾತ್ರ ಆತನ ಅಪೇಕ್ಷಿಸುವುದಿಲ್ಲ ಪ್ರೇರೆ, ಆತನು ಇಷ್ಟಪಡುವುದಿಲ್ಲ. He was the first created before the creation of man. ಮನುಷ್ಯನನ್ನು ಉಂಟು ಮಾಡೋದಕ್ಕಿಂತ ಮೊದಲು God created angelic beings. Angelic beings, they were worshiping God. ಆ ಒಂದು ದೇವದೂತರ ಸಮೂಹ ದೇವರನ್ನು ಆರಾಧನೆ ಮಾಡ್ತಾ ಇತ್ತು. ಆ ಒಂದು ಸಮಯದಲ್ಲಿ ಸಮಯ ಸಿಕ್ಕಿದ್ರೆ ಇನ್ನೊಂದು ಸಾರಿ ಎಜ್ಕೇಲನ ಪ್ರವಾದನ ಗ್ರಂಥದಲ್ಲಿ ಹೌ ಸೇಟನ್ ವಾಸ್, ಸೈತಾನು ಯಾವ ರೀತಿ ಇದ್ದನು, ಹೌ ಬ್ಯೂಟಿಫುಲ್ ಹಿ ವಾಸ್, ಎಷ್ಟು ಸೌಂದರ್ಯವಂತವುಳ್ಳವನು, ವಾಟ್ ವಾಸ್ ಹಿಸ್ ಪೊಸಿಷನ್ ಇನ್ ದ ಹೆವನ್, ಪರಲೋಕದಲ್ಲಿ ಆತನ ಸ್ಥಾನ ಏನೆಂಬುದಾಗಿ ಕರ್ತನ ಚಿತ್ತವಾದರೆ ಇನ್ನೊಂದು ಸಾರಿ ನಾವು ನೋಡುವಂತರಾಗಿರೋಣ. ದೇವರ ಒಂದು ಅಪೇಕ್ಷೆ ಏನೆಂಬುದಾಗಿ ಹೇಳಿದ್ರೆ ನಾನು ಆತ ಆರಾಧನೆಯನ್ನು ಹೊಂದಬೇಕೆಂಬುದಾಗಿ. But how sad it is that got shattered when sin came in between. ಪಾಪದಲ್ಲಿ ಪ್ರವೇಶ ಮಾಡಿ ಮನುಷ್ಯನ ಮುಖವನ್ನು ಕನ್ನಡಿಯಾಗಿ ಉಪಯೋಗಿಸಿದಂತ ಆ ಒಂದು ಚಿತ್ರಣ ಅದು ಛಿದ್ರವಾಗಿ ಅದು ಹೋಯಿತು. And he was away from God. ದೇವರಿಂದ ಆತನು ದೂರಕ್ಕೆ ತಳ್ಳಲ್ಪಟ್ಟನು. He was away from Eden. ಏದೇನ್ ತೋಟದಿಂದ ಅಲ್ಲಿ ಆತನು ದೂರಲ್ಪಟ್ಟನು. Not only death. ಆದಿಕಾಂಡಗಳ ಪುಸ್ತಕ 5ನೇ ಅಧ್ಯಾಯಕ್ಕೆ ಬಂದ್ರೆ ಪ್ರೇರೆ, many times we read about death. ಮರಣ ಎಂಬುದಾಗಿ ನೋಡುವಂತರಾಗಿದೆ. ವೈ, ಯಾಕೆ ಎಂಬುದಾಗಿ ಹೇಳಿದ್ರೆ that was the answer to what Satan told to Eve. ಅವಳಿಗೆ ಹೇಳಿದಂತ ಮಾತು, ಹೇಗೂ ನೀನು ಸಾಯುವುದಿಲ್ಲ ಎಂಬುದಾಗಿ ಅಲ್ಲಿ ಸೈತಾನನು ಆತನಿಗೆ ಯಾಕೆ ಹೇಳಿದ್ಲು. It was the answer, chapter 5 of book of Genesis. Many times you read about death in that. ಆ ಒಂದು ಅಧ್ಯಾಯದಲ್ಲಿ ಮಾತ್ರವಲ್ಲ, when come to chapter 6 of Genesis, ಆದಿಕಾಂಡಗಳ ಪುಸ್ತಕ 6ನೇ ಅಧ್ಯಾಯಕ್ಕೆ ಬಂದ್ರೆ judgment fell upon mankind. ಅಲ್ಲಿ ಜಲ ಪ್ರಳಯದಿಂದ ಇಡೀ ಭೂಮಿಯನ್ನೇ ಅಲ್ಲಿ ದೇವರು ಮನುಷ್ಯ ಕುಲವನ್ನೇ ಅಲ್ಲಿ ನಾಶ ಮಾಡಿದಂತಹ ಒಂದು ಸಂಗತಿ ನೋಡುವಂತರಾಗಿದ್ದೇವೆ. 6ನೇ ಅಧ್ಯಾಯ 6ನೇ ವಚನ ದಯಮಾಡಿ ತಿಳಿಸಿರಿ. ಆದಿಕಾಂಡಗಳ ಪುಸ್ತಕ 6ನೇ ಅಧ್ಯಾಯ 6ನೇ ವಚನ, ಮನುಷ್ಯರ ಕೆಟ್ಟತನವು ಭೂಮಿಯ ಮೇಲೆ ಹೆಚ್ಚಾಗಿರುವುದನ್ನು ಅವ್ರ ಹೃದಯದಲ್ಲಿ ಯೋಚಿಸೋದೆಲ್ಲವೂ ಯಾವಾಗಲೂ ಬರೀ ಕೆಟ್ಟದಾಗಿರೋನೇ ಹೋ ನೋಡಿ ತಾನು ಭೂಮಿಯ ಮೇಲೆ ಮನುಷ್ಯರನ್ನು ಉಂಟು ಮಾಡಿದಕ್ಕೆ ಪಶ್ಚಾತ್ತಾಪ ಪಟ್ಟನು. And he destroyed. Oh dear brethren, and this morning shall we examine ourselves. ಒಂದು ಕ್ಷಣ ಅವಲೋಕನ ಮಾಡಿಕೊಳ್ಳೋಣವಾ. ನನ್ನ ಒಂದು ಆರಾಧನೆ, ನನ್ನ ಒಂದು ಘನತೆ, ನಾನು ಆತನಿಗೆ ಘನತೆ ಸಲ್ಲಿಸುವಂತಹ ಒಂದು ಸ್ತೋತ್ರ ಅದು ಹೃದಯದ ಅಂತರಾಳದಿಂದ ಬರುತ್ತಾ ಇದೆಯಾ? Is it coming from the bottom of my heart? ಹೃದಯ ಪೂರ್ವಕವಾಗಿ ಕರ್ತನೆ ನೀನು ಮಾಡಿದಂತಹ ಒಂದು ಕಾರ್ಯಕ್ಕೆ ನಿನಗೆ ಸ್ತೋತ್ರ ಎಂಬುದಾಗಿ ಆತನಿಗೆ ಘನವನ್ನು ನಾವು ಸಲ್ಲಿಸ್ತಾ ಇದ್ದೇವೋ ಎಂಬುದಾಗಿ ಅವಲೋಕನ ಮಾಡಿಕೊಳ್ಳೋದು ಒಳ್ಳೆಯದು. ಇಲ್ಲದೇ ಇದ್ರೆ ಇಟ್ ಇಸ್ ವರ್ಸ್ ದೆನ್ ಸನ್ಸ್ ಆಫ್ ಏಲಿ. ಏಲಿಯ ಮಕ್ಕಳು ಮಾಡಿದಂಥದಕ್ಕಿಂತಲೂ ಹೇಯವಾದಂತಹ. ನಾಟ್ ಓನ್ಲಿ ದಟ್, God did not stop there. ಅಲ್ಲಿ ಆತನ ದೇವರಲ್ಲಿಗೆ ನಿಲ್ಲಿಸಲಿಲ್ಲ ಪ್ರೇರೆ. ಒನ್ಸ್ ಅಗೇನ್ ಹಿ ಕಂಟಿನ್ಯೂಡ್ ಹಿಸ್ ಪ್ಲಾನ್. ಅದಾದ ಮೇಲೆ ಪ್ರೇರೆ ನಾವು ನೋಡುವಂತರಾಗಿದ್ದೇವೆ. ಹಿ ಕಾಲ್ಡ್ ಔಟ್ ಅಬ್ರಹಾಮ್ ಫ್ರಮ್ ಚಲ್ಡೀಸ್. ಅಲ್ಲಿ ಕಸ್ದಿಯರ ಮರದಿದ್ದ ಅಬ್ರಹಾಮನನ್ನು ಆತನಿಗೆ ಕರೆದ. ಹಿ ವಾಂಟೆಡ್ ಟು ಮೇಕ್ ದೆಮ್ ಆಸ್ ಕಿಂಗ್ಡಮ್ ಆಫ್ ಪ್ರೀಸ್. ಅಲ್ಲಿ ನಾವು ನೋಡುವಂತರಾಗಿದ್ದೇವೆ. ಯು ಶಾಲ್ ಬಿ ಟು ಮಿ ಎ ಕಿಂಗ್ಡಮ್ ಆಫ್ ಪ್ರೀಸ್ಟ್ ಅಂಡ್ ಅ ನೇಷನ್. ನೀವು ನನಗೆ ಯಾಜಕ ರಾಜ್ಯವು ಪರಿಶುದ್ಧ ಜನವೂ ಆಗಿರುವರು ಎಂಬುದಾಗಿ ಒಂದು ಜನಾಂಗವನ್ನು ಪ್ರತ್ಯೇಕ ಮಾಡಿದ. ವಾಟ್ ವಾಸ್ ದ ರೀಸನ್ ಟು ಚೂಸ್ ಇಸ್ರಾಯಲೈಟ್ಸ್? ಯಾಕೆಂಬುದಾಗಿ ಹೇಳಿದ್ರೆ ನಾನು ಅವರಿಂದ ಆರಾಧನೆಯನ್ನು ಹೊಂದಬೇಕು. ದಟ್ಸ್ ದ ಓನ್ಲಿ ರೀಸನ್, ನಾಟ್ ಎನಿಥಿಂಗ್ ಎಲ್ಸ್. ಟುಡೇ ಗಾಡ್ ಚೋಸ್ ಇಸ್ರಾಯಲೈಟ್ಸ್. ಇಸ್ರಾಯೇಲರನ್ನು ಆರಿಸಿಕೊಂಡಂತ ಒಂದೇ ಧ್ಯೇಯ, ದೇ ವಾಂಟೆಡ್ ಟು ಬಿ ಆಸ್ ಕಿಂಗ್ಡಮ್ ಆಫ್ ಪ್ರೀಸ್ಟ್. ಯಾಜಕ ರಾಜ್ಯವು ಪರಿಶುದ್ಧ ಜನವೂ ಆಗಿರಬೇಕೆಂಬುದಾಗಿ ಅವನು ಆರಿಸಿಕೊಂಡ. And after that, what happened? ಅದಾದ ಮೇಲೆ ಪ್ರಿಯರೇ,
God called them Israelites out from the Egypt. ಐಗುಪ್ತ ದೇಶದ ದೇವರು ಆತನ ಹೊರಗೆ ಕರ್ಕೊಂಡು ಬಂದ. ಆತ ಕರ್ಕೊಂಡು ಬಂದ ಮೇಲೆ ಅವ್ರಿಗೆ ಆತನ ಹೇಳಿದಂತ ಮಾತೇನು, ನಾನು ನಿಮ್ಮ ಮಧ್ಯದಲ್ಲಿ ವಾಸ ಮಾಡಬೇಕು, ನನಗೆ ಒಂದು ದೇವಸ್ಥಾನವನ್ನು ಕಟ್ಟಬೇಕು. The God asked them to build a tabernacle, ದೇವದರ್ಶನ ಗುಡಾರವನ್ನು. ಅಲ್ಲಿ it was a portable tent structure that would be erected in place of God's choosing. There shall be a place which the Lord your God shall choose to cause his name to dwell. ನನ್ನ ಹೆಸರನ್ನು ಅಲ್ಲಿ ಯಾವಾಗ ಸ್ಥಾಪನೆ ಮಾಡೋದಕ್ಕೋಸ್ಕರವಾಗಿ, ನಾನು ನಿಮ್ಮ ಮಧ್ಯದಲ್ಲಿ ಇರೋದಕ್ಕೋಸ್ಕರವಾಗಿ ನನಗೆ ಒಂದು ಗುಡಾರವನ್ನು ನೀವು ಕಟ್ಟಬೇಕು, ಸಿದ್ಧಪಡಿಸಬೇಕೆಂಬಂತ ಅಪ್ಪಣೆಯನ್ನು ಅಲ್ಲಿ ಕೊಟ್ಟ. And God dwelt in the midst of Israelites. ದೇವರು ಇಸ್ರಾಯೇಲರ ಮಧ್ಯೆ ಅಲ್ಲಿ ವಾಸ ಮಾಡಿದಂತ ಒಂದು ಸಂಗತಿಯನ್ನು ನೋಡುವಂತರಾಗಿದ್ದೇವೆ. ವಿಮೋಚನಾ ಕಾಂಡ 25:8 ವಚನದಲ್ಲಿ when the nation of Israel were called out of Egypt, ಅಲ್ಲಿ ಆತನು ಹೇಳಿದಂತ ಮಾತು, let them make me a sanctuary that I may dwell among them. ಬೇರೆ ಅದಾದ್ಮೇಲೆ Solomon built a very majestic temple. ವೈಭವದಿಂದ ಆತನು ದೊಡ್ಡದಾದಂತ ದೇವಾಲಯವನ್ನು ಅಲ್ಲಿ ಆತನು ನಿರ್ಮಿಸಿದ. Shekinah, glory of God filled the tabernacle. ದೇವಾಲಯದಲ್ಲಿ ದೇವರ ಮಹಿಮೆ ಅಲ್ಲಿ ಆವರಿಸಿತ್ತು. They could not enter in. ದೇವರ ಒಂದು ಪ್ರಭಾವ ಇದ್ದಂತ ಒಂದು ಸನ್ನಿವೇಶದಲ್ಲಿ ನಾವು ನೋಡುವಂತರಾಗಿದ್ದೇವೆ. ಅಲ್ಲಿ 2 ಅರಸುಗಳ ಪುಸ್ತಕ 21ನೇ ಅಧ್ಯಾಯ 4ನೇ ವಚನದಲ್ಲಿ, ಯೆಹೋವನು ತನ್ನ ಹೆಸರನ್ನು ಸ್ಥಾಪಿಸುವುದಕ್ಕಾಗಿ ಆರಿಸಿಕೊಂಡ ಯೆರೂಸಲೇಮಿನ ದೇವಾಲಯವನ್ನು ಅಲ್ಲಿ ನಾವು ನೋಡುವಂತರಾಗಿದ್ದೇವೆ. See what I'm trying to tell is, ಅಲ್ಲಿ ಹಳೆ ಒಡಂಬಡಿಕೆ ಕಾಲದಲ್ಲಿ ದೇವರು ಒಂದು ನಿರ್ದಿಷ್ಟವಾದಂತಹ ಸ್ಥಳವನ್ನು ಆತನು ಆರಿಸಿಕೊಂಡ. ನಿರ್ದಿಷ್ಟವಾದಂತಹ ಪ್ರದೇಶದಲ್ಲಿ ಐ ವಿಲ್ ಕಮ್ ಅಂಡ್ ಡ್ವೆಲ್ ದೇರ್, ಯು ವರ್ಷಿಪ್ ಮೀ, ಅಲ್ಲಿ ತನ್ನ ಪ್ರಸನ್ನತೆಯನ್ನು ಕಾಣಿಸಿಕೊಂಡಂತ ಒಂದು ಚಿತ್ರಣವನ್ನು ನಾವು ನೋಡುವಂತರಾಗಿದ್ದೇವೆ. ದಟ್ ಈಸ್ ನಾಟ್ ದ ಸೀನ್ ಇನ್ ದ ನ್ಯೂ ಟೆಸ್ಟಮೆಂಟ್. ಹೊಸ ಒಡಂಬಡಿಕೆಯಲ್ಲಿ ಆ ರೀತಿಯ ಒಂದು ಚಿತ್ರಣವಲ್ಲ. ಅದು ಅಷ್ಟು ಮಾತ್ರವಲ್ಲ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ತಾನೇ ಹೇಳಿದಂತಹ ಮಾತು, ನನ್ನ ತಂದೆಯ ಮನೆ. He called the temple my father's house. What did he call? ಅಲ್ಲಿದ್ದಂತ ಆಲಯವನ್ನು ಯೇಸು ಕ್ರಿಸ್ತನು ಕರೆದಂತದ್ದು ಮೈ ಫಾದರ್ಸ್ ಹೌಸ್, ನನ್ನ ತಂದೆಯ ಮನೆಯನ್ನು ಕಳ್ಳರ ಗವಿ ನೀವು ಮಾಡಿದ್ದೀರಿ ಎಂಬುದಾಗಿ ಅಲ್ಲಿ ಅನೇಕರನ್ನು ಹೊರಗೆ ಕಳಿಸಿದಂತಹ ಒಂದು ಸಂಗತಿಯನ್ನು ನೋಡುವಂತರಾಗಿದ್ದೇವೆ. That was the scene in the Old Testament. But now, what about New Testament believers? ಹೊಸ ಒಡಂಬಡಿಕೆ ವಿಶ್ವಾಸಿಗಳಂತ ನಮ್ಮ ಒಂದು ಆರಾಧನೆ ಅದು ಯಾವ ರೀತಿಯಲ್ಲಿ ಇರಬೇಕು, ಹೇಗೆ ಇರಬೇಕು, ಎಲ್ಲಿಂದ ಅದು ಉಗಮವಾಯಿತು ಎಂಬುದಾಗಿ ಹೇಳಿದ್ರೆ ಪ್ರೇರೆ, ಯೋಹಾನ್ ಬರೆದ ಸುವಾರ್ತೆ 4ನೇ ಅಧ್ಯಾಯ 21ನೇ ವಚನದಲ್ಲಿ, there we see a conversation with a Samaritan woman and Christ. ಸಮಾರ್ಯ ಸ್ತ್ರೀ ಜೊತೆಯಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಮಾತನಾಡಿದಂತ ಆ ಒಂದು ಸಂಭಾಷಣೆಯನ್ನು 4ನೇ ಅಧ್ಯಾಯ 21ನೇ ವಚನ ನೋಡುವಂತರಾಗಿದ್ದೇವೆ. ಅಲ್ಲಿ ಆತನು ಹೇಳಿದಂತ ಮಾತು, ಒಂದು ಕಾಲ ಬರುತ್ತದೆ, 4ನೇ ಅಧ್ಯಾಯ 21ನೇ ವಚನ, ಆ ಕಾಲದಲ್ಲಿ ನೀವು ತಂದೆಯನ್ನು ಆರಾಧಿಸಬೇಕಾದ್ರೆ ಬೆಟ್ಟಕ್ಕೆ ಹೋಗಬೇಕಂತ ಪ್ರಮೇಯ ಇಲ್ಲ, ಯೆರೂಸಲೇಮಿಗೆ ಹೋಗಬೇಕಂತ ಪ್ರಮೇಯ ಇಲ್ಲ. ದೇವರು 24ನೇ ವಚನ, ದೇವರು ಆತ್ಮ ಸ್ವರೂಪನು, ಆತನನ್ನು ಆರಾಧಿಸುವವರು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸಬೇಕು. You need not go to the Jerusalem. ಹಳೆ ಒಡಂಬಡಿಕೆಯಲ್ಲಿ 3 times they have to go to Jerusalem. ಯೆರೂಸಲೇಮಿಗೆ ಹೋಗಿ ಅಲ್ಲಿ ಯಜ್ಞವನ್ನು, ಸರ್ವಾಂಗ ಹೋಮ ಯಜ್ಞವನ್ನು, burnt offering, meal offering, trespass offering, peace offering, ಸಮಾಧಾನ ಯಜ್ಞವನ್ನು ಅರ್ಪಿಸಬೇಕಾಗಿ. It was a custom, it was a must for the Jewish people, Old Testament. ಅವ್ರು ಹೋಗಿ ಅಲ್ಲಿ ಆರಾಧನೆ ಸಲ್ಲಿಸಬೇಕು. ಆದ್ರೆ ಈಗ ಅಲ್ಲಿ ಹೇಳ್ತಾ ಇರುವಂತ ಮಾತು, ಸಮಾರ್ಯಸ್ಥರಿಗೆ ಒಂದು ಕಾಲ ಬರುವಂತದ್ದಾಗಿದೆ, ಯೆರೂಸಲೇಮಿಗೆ ಹೋಗಬೇಕಂತ ಪ್ರಮೇಯ ಇಲ್ಲ, ಈ ಬೆಟ್ಟಕ್ಕೆ ನೀನು ಹೋಗಿ ಆರಾಧನೆ ಮಾಡಬೇಕಂತ ಪ್ರಮೇಯ ಇಲ್ಲ. ಯಾವ ರೀತಿಯಲ್ಲಿ? ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ನೀನಿರುವಂತಹ ಸ್ಥಳದಲ್ಲಿ ನೀನು ಕರ್ತನಿಗೆ ಘನವನ್ನು ಸಲ್ಲಿಸಬಹುದು. ವಾಟ್ ಅ ಗ್ರೇಟ್ ರೆವಲೇಷನ್. ಮಾತ್ರವಲ್ಲ ಪ್ರಿಯರೇ, when come to next verse, ಅದೇ ವಚನ 23ನೇ ವಚನಕ್ಕೆ ಬಂದ್ರೆ, ವಾಟ್ ಅ ಪ್ರೊಫೌಂಡ್ ಡೆಪ್ತ್ he told to that woman. ಆ ಸ್ತ್ರೀಗೆ ಆತನು ಹೇಳಿದಂತ ಮಾತು, ಸತ್ಯ ಭಾವದಿಂದ ದೇವಾರಾಧನೆ ಮಾಡುವವರು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ತಂದೆಯನ್ನು ಆರಾಧಿಸುವ ಕಾಲ ಬರುತ್ತದೆ. ಅದು ಈಗಲೇ ಬಂದಿದೆ. ತಂದೆಯು ತನ್ನನ್ನು ಆರಾಧಿಸುವವರು ಇಂಥವರು ಆಗಿರಬೇಕೆಂದು ಅಪೇಕ್ಷಿಸ್ತಾನಲ್ಲವೇ. There are so many things division in that verse. But the hour cometh, and now is, when the true worshippers shall worship the Father in spirit and in truth, for the Father seeketh such to worship. ಅಲ್ಲಿ ಪ್ರೇರೆ ಅನೇಕ ಹಂತಗಳನ್ನು, ಅನೇಕ ಡಿವಿಷನ್ಸ್ ಅನ್ನು ನೋಡುವಂತರಾಗಿದ್ದೀವಿ. ಮೊದಲನೇದಾಗಿ ಪ್ರೇರೆ, ಈಗ ಹೊಸದಾದಂತ ಒಂದು ಯುಗ ಅಲ್ಲಿ ಪ್ರಾರಂಭವಾಗಿದೆ ಎಂಬುದಾಗಿ ಹೊಸ ಒಡಂಬಡಿಕೆಯಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು he gave a hint to the Samaritan woman. ಸಮಾರ್ಯ ಸ್ತ್ರೀಗೆ ಹೊಸದಾದಂತ ಒಂದು ಯುಗ ಈಗ ಪ್ರಾರಂಭವಾಗುವಂತದಾಗಿದೆ. ಏನಂಬುದಾಗಿ ಹೇಳಿದರೆ, that superseding the world, ಹಳೆ ಒಡಂಬಡಿಕೆಯನ್ನು ಮರೆಮಾಚಿ ಹೊಸದಾದಂತಹ ಒಂದು ಗಳಿಗೆ ಬರುವಂತದಾಗಿದೆ ಎಂಬುದಾಗಿ. ಅಂದ್ರೆ the right place has been replaced by right person. ನಿರ್ದಿಷ್ಟವಾದಂತಹ ಸ್ಥಳಕ್ಕೆ ಹೋಗಬೇಕಂತ ಪ್ರಮೇಯವಿಲ್ಲ. ನಿರ್ದಿಷ್ಟವಾದಂತಹ ಸ್ಥಳಕ್ಕೆ ಬದಲಾಗಿ ಏನು, ಒಬ್ಬ ವ್ಯಕ್ತಿಯನ್ನು ಅಲ್ಲಿ ಕರ್ತನು ತನ್ನಂತ ಕರ್ತನನ್ನು ಅಲ್ಲಿ ರೈಟ್ ಪರ್ಸನ್, ಒಂದು ಸ್ಥಳಕ್ಕೆ ಹೋಗಬೇಕಂತ ಪ್ರಮೇಯ ಇಲ್ಲ. ರೈಟ್ ಪ್ಲೇಸ್ ಹ್ಯಾಸ್ ಬಿನ್ ರಿಪ್ಲೇಸ್ಡ್ ಬೈ ರೈಟ್ ಪರ್ಸನ್. ರೈಟ್ ರಿಚುವಲ್ಸ್ ಹ್ಯಾವ್ ಬಿನ್ ರಿಪ್ಲೇಸ್ಡ್ ಬೈ ರೈಟ್ ರಿಲೇಶನ್ಶಿಪ್. ಅಲ್ಲಿ ಹಳೆ ಒಡಂಬಡಿಕೆಯಲ್ಲಿ ಆ ಒಂದು ಸಂಸ್ಕಾರಗಳನ್ನು ಮಾಡುವಂತ ನೋಡುವಂತರಾಗಿದ್ದೀವಿ, ಅದರ ಒಂದು ಪ್ರಮೇಯ ಇಲ್ಲ. ನಾವು ಯು ಹ್ಯಾವ್ ಟು ಎಸ್ಟಾಬ್ಲಿಷ್ ಎ ರಿಲೇಶನ್ಶಿಪ್ ವಿತ್ ಗಾಡ್. ಯೆರೂಸಲೇಮಿಗೆ ಹೋಗಬೇಕಂತ ಪ್ರಮೇಯ ಇಲ್ಲ, ಬೆಟ್ಟಕ್ಕೆ ಹೋಗಬೇಕಂತ ಪ್ರಮೇಯ ಇಲ್ಲ. ಇನ್ ದ ನ್ಯೂ ಟೆಸ್ಟಮೆಂಟ್ ವಿ ಹ್ಯಾವ್ ಕ್ರೈಸ್ಟ್. ಆತನ ಜೊತೆಯಲ್ಲಿ ಸಂಬಂಧವನ್ನು ಏರ್ಪಡಿಸಿಕೊಳ್ಳುವಂತಹದ್ದು.
ಹೃದಯದಲ್ಲಿ ಯು ಹ್ಯಾವ್ ಟು ಎಸ್ಟಾಬ್ಲಿಷ್ ದಟ್ ರಿಲೇಶನ್ಶಿಪ್. ದಟ್ ಈಸ್ ದ ನ್ಯೂ ಎರಾ. ಅದು ಹೊಸದಾದ ಯುಗವನ್ನು ಅಲ್ಲಿ ನೋಡುವಂತರಾಗಿದೆ. ಮಾತ್ರವಲ್ಲ, ಯು ಹ್ಯಾವ್ ನ್ಯೂ ಪೀಪಲ್ ಇನ್ ದ ನ್ಯೂ ಟೆಸ್ಟಮೆಂಟ್. ಹೊಸ ಒಡಂಬಡಿಕೆಯಲ್ಲಿ ಅಲ್ಲಿ ನ್ಯೂ ಪೀಪಲ್ ಯಾರೆಂಬುದಾಗಿ ಹೇಳಿದ್ರೆ ದ ಟ್ರೂ ವರ್ಷಿಪರ್ಸ್. ಹೇಗೆ ಎಂಬುದಾಗಿ ಹೇಳಿದ್ರೆ ದೇ ಆರ್ ಆಕ್ಸೆಪ್ಟಬಲ್ ಓನ್ಲಿ ಥ್ರೂ ಕ್ರೈಸ್ಟ್. ನಿಜ ಪ್ರಿಯರೇ, anyone who truly fears God is in that measure worshiping God. ನಿಜವಾಗಿ ಹಳೆ ಒಡಂಬಡಿಕೆಯಲ್ಲಿ ಆತನ ಮಾತನ್ನು ಘನತೆಯನ್ನು ಅಲ್ಲಿ ಕಂಡು ಆತನಿಗೆ ಆರಿಸ್ತಾ ಇದ್ದದ್ದು ನಿಜವೇ. ಆದರೆ ಈಗ ಹೊಸ ಒಡಂಬಡಿಕೆಗೆ ಬಂದಾಗ ಪ್ರಿಯರೇ, ನಾವು ಕ್ರೈಸ್ಟ್ ಹ್ಯಾಸ್ ಕಮ್ ಇನ್ ಟು ದ ಸೀನ್. ಈಗ ನಾವು ಅಲ್ಲಿ ನಿಜವಾದಂಥ ಆರಾಧಕರು ಯಾರು ಎಂಬುದಾಗಿ ಹೇಳಿದ್ರೆ ಕ್ರಿಸ್ತನ ಮುಖಾಂತರವಾಗಿ ತಂದೆ ಬಳಿಗೆ ನಾವು ಹೋಗುವಂತಹ ಒಂದು ಸದಾವಕಾಶ ಕೊಟ್ಟಿರುವಂತಹದ್ದು. ಮಾತ್ರವಲ್ಲ ಪ್ರಿಯರೇ, ಈಗ ನೇರವಾಗಿ we can worship the Father. The concept of Father was not there in the Old Testament. ಹಳೆ ಒಡಂಬಡಿಕೆಯಲ್ಲಿ ತಂದೆ ಎಂಬುದಾಗಿ ಎಂಬಂತ ಸಿದ್ಧಾಂತ ಅದು ಬಹಳ ಕಡಿಮೆ. Only Jehovah was used about more than 6,000 times in the Old Testament. We see Jehovah means eternal, ಶಾಶ್ವತವಾಗಿರುವಂತವನು ಎಂಬುದಾಗಿ ಸುಮಾರು 6,000ಕ್ಕೂ ಹೆಚ್ಚು ಸಾರಿ ಹಳೆ ಒಡಂಬಡಿಕೆಯಲ್ಲಿ ಅಲ್ಲಿ ಉಪಯೋಗಿಸಲ್ಪಟ್ಟದ್ದು ನೋಡುವಂತವಾಗಿದ್ದೇವೆ. ತಂದೆ ಫಾದರ್ ಎಂಬಂತ ಕಾನ್ಸೆಪ್ಟ್ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಬಂದ ಮೇಲೆ ಅಲ್ಲಿ ನಮಗೆ ತನ್ನ ಚಿತ್ರಣವನ್ನು ತೋರಿಸಿದಂತಹ ಸಂಗತಿ ನೋಡುವಂತವಾಗಿದ್ದೇವೆ. He revealed the Father to us. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ತಂದೆ ಆ ಒಂದು ಸಂಗತಿ, ಆತನ ಚಿತ್ರಣವೇನು, ಆತನ ಎಂಥವನು ಎಂಬಂತ ಅಂಶವನ್ನು ನಮಗೆ ಆತನು ಪ್ರಕಟ ಮಾಡಿದ್ದಾನೆ. ಪ್ರೇರೆ, ನಮ್ಮ ಈಗ ಒಂದು ಆರಾಧನೆ ಯಾವ ರೀತಿಯಲ್ಲಿ ಇರಬೇಕೆಂಬುದಾಗಿ ಹೇಳಿದ್ರೆ ವಿತ್ ಅ ನ್ಯೂ ಹಾರ್ಟ್, ವಿತ್ ಅ ಸ್ಪಿರಿಚುವಲ್ ಡಿವೋಷನ್, ಕಮ್ಯುನಿಯನ್ ಆಫ್ ಹಾರ್ಟ್ ಟು ಹಾರ್ಟ್, ಮೈಂಡ್ ಟು ಮೈಂಡ್, ಸ್ಪಿರಿಟ್ ಟು ಸ್ಪಿರಿಟ್. ನಾವು ನೇರವಾಗಿ ಹೃದಯದಿಂದ ಹೃದಯಕ್ಕೆ, ಮನಸ್ಸಿನಿಂದ ಮನಸ್ಸಿಗೆ, ಆತ್ಮನಿಂದ ಆತ್ಮಕ್ಕೆ ನೇರವಾಗಿ ಇರುವಂತಹ ಒಂದು ಸಂಬಂಧವನ್ನು ನಮ್ಮ ಆರಾಧನೆ ಅದು ತೋರಿಸುವಂತದ್ದಾಗಿದೆ. ಯಾವುದೇ ಒಂದು ಬಿಲ್ಡಿಂಗ್ ಆಗಲಿ, ಯಾವುದೇ ರೀತಿಯ ಸ್ಥಳ ಆದ ಪ್ರಾಮುಖ್ಯತೆ ಅಲ್ಲ. ಅಲ್ಲಿ ನಮ್ಮ ಹೃದಯದ ಮುಖಾಂತರವಾಗಿ ನೇರವಾಗಿ ಕರ್ತನಿಗೆ ಜೊತೆಯಲ್ಲಿ ಸಂಭಾಷಣೆ, ನೇರವಾಗಿ ನಮ್ಮ ಹೃದಯದ ಮುಖಾಂತರ ದೇವರಿಗೆ ಘನತೆಯನ್ನು ಸಲ್ಲಿಸುವಂತಹದ್ದು. ಅದು ತಾನೇ ಪ್ರೇರೆ ಸತ್ಯದಿಂದಲೂ ಆತ್ಮದಿಂದಲೂ ಮಾಡುವಂತಹ ಒಂದು ಆರಾಧನೆ. ಯಾಕೆಂಬುದಾಗಿ ಹೇಳಿದ್ರೆ ಇನ್ ಟ್ರೂತ್ ಎಂಬುದಾಗಿ ಹೇಳಿದ್ರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಹೇಳಿದಂಥ ಮಾತು, ನಾನೇ ಮಾರ್ಗವು ಸತ್ಯವು ಜೀವವೂ ಆಗಿದ್ದೇನೆ. ಆಲ್ ಟ್ರೂತ್ ಒರಿಜಿನೇಟ್ ಫ್ರಮ್ ಹಿಮ್. ಎಲ್ಲ ಸತ್ಯವೆನ್ನುವಂಥದ್ದು ಅದು ಆತನಿಂದ ಬರುವಂಥದ್ದಾಗಿದೆ. ಆತನೇ ಒಂದು ರೀತಿಯ ಸತ್ಯವೆನ್ನುವಂಥದ್ದಲ್ಲ, ಆತನೇ ಸತ್ಯನು ಎಂಬಂತ ಸತ್ಯವನ್ನು ಪ್ರೇರೆ ಪಿಲಾತನು ಗ್ರಹಿಸಿಕೊಳ್ಳಿಲ್ಲ. ದ ಟ್ರೂತ್ ವಾಸ್ ಸ್ಟ್ಯಾಂಡಿಂಗ್ ಬಿಫೋರ್ ಹಿಮ್. ಆದರೆ ಸತ್ಯವೇನು ಎಂಬುದಾಗಿ ಅಲ್ಲಿ ಕೇಳಿದಂಥ ಒಂದು ಸಂದರ್ಭವನ್ನು ಪಿಲಾತನಲ್ಲಿ ನೋಡುವಂಥವಾಗಿದ್ದೇವೆ. ಹಿ ಈಸ್ ದ ಆರಿಜಿನ್ ಆಫ್ ಟ್ರೂತ್. ಕ್ರಿಸ್ತನು ತಾನೇ ಎಲ್ಲ ಸತ್ಯಕ್ಕೆ ಆತನು ಮೂಲನು. ಆದ್ದರಿಂದ ಹೊಸ ಒಡಂಬಡಿಕೆ ವಿಶ್ವಾಸಿಗಳಂತ ನಾವು ಆತ್ಮಿಕ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆತನನ್ನು ಆರಾಧಿಸಬೇಕು. ಓ ಪ್ರಿಯರೇ, ಮಾತ್ರವಲ್ಲ ಮುಂದಕ್ಕೆ ನಾವು ನೋಡುವಂತರಾಗಿದ್ದೇವೆ. ಹೊಸದಾದಂಥ ವ್ಯಾಪ್ತಿಗೆ ಸಂಬಂಧಪಟ್ಟವರು ನಾವು ಆಗಿದ್ದೇವೆ. ಯಾಕೆಂಬುದಾಗಿ ಹೇಳಿದ್ರೆ ದೇವರು ಆತ್ಮ ಸ್ವರೂಪನು, ಆತನನ್ನು ಆರಾಧಿಸುವವರು ಆತ್ಮಿಕ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸಬೇಕು ಎಂಬುದಾಗಿ ನಮಗೆ ದೇವರ ವಾಕ್ಯ ತಿಳಿಸುತ್ತದೆ. ಇಬ್ರಿಯರ ಪುಸ್ತಕ ಒಂದು ವಚನ ಗಮನಿಸಿ. ಇಬ್ರಿಯರ ಪುಸ್ತಕ 10ನೇ ಅಧ್ಯಾಯ 22ನೇ ವಚನ ಒಂದು ವಚನ ಗಮನಿಸೋಣ. Book of Hebrews chapter 10 verse 22. ನಾವು ಹೀಗೆ ಓದುವಂತರಾಗಿದ್ದೇವೆ. Let us draw near with a true heart in full assurance of faith, having our hearts sprinkled from an evil conscience and our bodies washed with pure water. ಆದ ಕಾರಣ ನೀನು ಅಪರಾಧಿ ಎಂದು ನಿನ್ನ ಮನಸ್ಸು ಸಾಕ್ಷಿ ಹೇಳದಂತೆ ನಾವು ಹೃದಯವನ್ನು ಪ್ರೋಕ್ಷಿಸಿಕೊಂಡು ದೇಹವನ್ನು ತಿಳಿ ನೀರಿಂದ ತೊಳೆದುಕೊಂಡು ಪರಿಪೂರ್ಣವಾದ ನಂಬಿಕೆಯುಳ್ಳವರಾಗಿ ಯಥಾರ್ಥ ಹೃದಯವುಳ್ಳವರಾಗಿ ದೇವರ ಬಳಿಗೆ ಬರೋಣ. ದಟ್ ಈಸ್ ಅವರ್ ನ್ಯೂ ಟೆಸ್ಟಮೆಂಟ್ ವರ್ಷಿಪ್. ಪ್ಲೇಸ್ ಇಸ್ ನಾಟ್ ಇಂಪಾರ್ಟೆಂಟ್. ಯಾವ ಸ್ಥಳ ಎಲ್ಲಿ ಸೇರ್ತೇವೆ ಅದು ಮುಖ್ಯವಲ್ಲ. ಅವರ್ ಹಾರ್ಟ್ ought to be very right with God. ದೇವರ ಜೊತೆ ಎಲ್ಲ ರೀತಿಯ ಕಲ್ಮಶದಿಂದ ಅದು ಶುದ್ಧಿ ಮಾಡಿಕೊಂಡವರಾಗಿ ಹೃದಯವನ್ನು ಪ್ರೋಕ್ಷಿಸಿಕೊಂಡು ದೇಹವನ್ನು ತಿಳಿ ನೀರಿಂದ ತೊಳೆದುಕೊಂಡು ಪರಿಪೂರ್ಣವಾದ ನಂಬಿಕೆಯುಳ್ಳವರಾಗಿ ಯಥಾರ್ಥ ಹೃದಯಗಳಾಗಿ ದೇವರಿಗೆ ಬಳಿಗೆ ಬರುವಂತಹದ್ದು. ದಟ್ ಈಸ್ ಅವರ್ ನ್ಯೂ ಟೆಸ್ಟಮೆಂಟ್ ವರ್ಷಿಪ್. ಬೇರೆ ಒಂದು ಕ್ಷಣ ಅವಲೋಕನ ಮಾಡಿಕೊಳ್ಳೋಣ. ಹೌ ಮೆನಿ ಟೈಮ್ಸ್ ನಮ್ಮ ಸಹೋದರ ವಿರುದ್ಧವಾಗಿ ನಮ್ಮ ಹೃದಯದಲ್ಲಿ ಕಲ್ಮಶಗಳನ್ನು ಇಟ್ಟುಕೊಂಡು ಆರಾಧನೆ ನಾವು ಮಾಡಿಲ್ಲವೋ? ಹೌ ದಟ್ ವಿಲ್ ರೈಸ್ ಡಿಯರ್ ಬ್ರದರನ್. ಏಲಿಯಾ ಮಾಡುತ್ತಿದ್ದಂಥ ಆ ಒಂದು ಸಂಗತಿಗೆ ಸಹ ಹೆಚ್ಚಾದಂಥ ಕಾರ್ಯವನ್ನು ನಾವು ಮಾಡಿಲ್ಲವೋ? ಕರ್ತನೆ, ನಮ್ಮ ಹೃದಯವನ್ನು ತೊಳೆ, ನಮ್ಮ ಹೃದಯವನ್ನು ಪ್ರೋಕ್ಷಿಸಿಕೊಂಡು ಯಥಾರ್ಥವಾಗಿ ನಿನ್ನನ್ನು ಆರಾಧಿಸುವಾಗೆ, ನಿನ್ನ ಘನಪಡಿಸುವಾಗೆ ನಮಗೆ ಸಹಾಯ ಮಾಡು ಎಂಬುದು ನಮ್ಮ ಪ್ರಾರ್ಥನೆ ಆಗಿರಬೇಕು. ಬೇರೆ ನಾಟ್ ಓನ್ಲಿ ದಟ್ಸ್ ಸಾಲಮನ್ ಅಲ್ಲಿ ಸೊಲೊಮೋನನ ಸಂಗತಿಗಳನ್ನು ಹೇಳುವಾಗ ಈಸ್ ಗಿವಿಂಗ್ ಎ ಪ್ಯಾನೋರಾಮಿಕ್ ವ್ಯೂ ಆಫ್ ಎ ಕಂಪ್ಲೀಟ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಪಬ್ಲಿಕ್ ವರ್ಷಿಪ್. ಆ ಒಂದು ಸಾರ್ವತ್ರಿಕವಾದ ಆರಾಧನೆ ಏನು, ಅದು ಯಾವ ರೀತಿಯಲ್ಲಿ ಇರಬೇಕೆಂಬುದಾಗಿ ಆತನಲ್ಲಿ ಆ ಸಂಗತಿಗಳನ್ನು ಅಲ್ಲಿ ಸಂಕ್ಷಿಪ್ತವಾಗಿ ತಿಳಿಸುವಂತವನಾಗಿದ್ದೇನೆ. ಹಿ ಬಿಗಿನ್ಸ್ ಬೈ ಲೀಡಿಂಗ್ ಅಸ್ ವಾಟ್ ಹ್ಯಾಪನ್ಸ್ ಬಿಫೋರ್ ಯು ಕಮ್ ಟು ದ ಹೌಸ್ ಆಫ್ ಗಾಡ್. ದೇವರ ಒಂದು ಆಲಯಕ್ಕೆ ಬರುವುದಕ್ಕಿಂತ ಮೊದಲು ಹೇಗಿರಬೇಕು, ದೇವರ ಆಲಯಕ್ಕೆ ಬಂದ ಮೇಲೆ ಹೇಗೆ, ದೇವರ ಆಲಯದಿಂದ ಹೋದ ಮೇಲೆ ಹೇಗೆ ಎಂಬಂತ ಚಿತ್ರಣವನ್ನು ಅಲ್ಲಿ ಸೊಲೊಮೋನನ ಕ್ಷಣ ತಿಳಿಸಿಕೊಡುವಂತಹ ಒಂದು ಸಂಗತಿಯನ್ನು ನೋಡುವಂತರಾಗಿದ್ದೇವೆ. ಬಿಫೋರ್ ಕಮಿಂಗ್ ಟು ದ ಅಸೆಂಬ್ಲಿ, ಇನ್ ದ ಅಸೆಂಬ್ಲಿ, ಔಟ್ಸೈಡ್ ದ ಅಸೆಂಬ್ಲಿ, ಹೌ ಅ ಬಿಲಿವರ್ ಆಟ್ ಟು ಬಿ. ಒಬ್ಬ ವಿಶ್ವಾಸಿ ಯಾವ ರೀತಿಯಲ್ಲಿ ಇರಬೇಕು, ಸಭೆಗೆ ಬರುವುದಕ್ಕಿಂತ ಮೊದಲು, ಸಭೆಗೆ ಬಂದ ಮೇಲೆ,
ಸಭೆ ಮುಗಿದ ಮೇಲೆ, ಸಭೆಯಿಂದ ಹೊರಗಡೆ ಹೋದ ಮೇಲೆ ಯಾವ ರೀತಿ ಇರಬೇಕೆಂಬಂತ ಅಂಶವನ್ನು ಸಹ ಸೊಲೊಮೋನನು ಅಲ್ಲಿ ಚಿತ್ರೀಕರಿಸುವಂತಹ ಒಂದು ಸಂಗತಿಯನ್ನು ನೋಡುವಂತರಾಗಿದ್ದೇವೆ. ಬಿಫೋರ್ ವಿ ಕಮ್ ಟು ಹೌಸ್ ಆಫ್ ಗಾಡ್, ದೇವರ ಆಲಯಕ್ಕೆ ಬರುವುದಕ್ಕಿಂತ ಮೊದಲು ಪ್ರಿಯರೇ, ಪ್ರಿಪರೇಷನ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಇನ್ ದ ಲೈಫ್ ಆಫ್ ಎ ಬಿಲೀವರ್. ವಿಶ್ವಾಸಿಯ ಜೀವಿತದಲ್ಲಿ ಸಿದ್ಧತೆ ಎನ್ನುವಂತಹದ್ದು ಬಹಳ ಪ್ರಾಮುಖ್ಯವಾದಂತಹ ಒಂದು ಸಂಗತಿ. ವಾರವೆಲ್ಲ ಸತ್ಯವೇದವನ್ನೇ ಮುಟ್ಟದೆ, ವಾರವೆಲ್ಲ ಪ್ರಾರ್ಥನೆಯಲ್ಲೇ ತೊಡಗಿಸಿಕೊಳ್ಳದೆ, ಆತ್ಮಿಕವಾದಂತಹ ಸಂಗತಿಗಳಿಗೆ ಆದ್ಯತೆಯನ್ನು ಕೊಡದೆ, ಭಾನುವಾರ ಬೆಳಿಗ್ಗೆ ಬಂದು ಕರ್ತನೇ ನೀನು ಈ ರೀತಿಯಾಗಿ ಮಾಡಿದೆ ಎಂಬುದಾಗಿ ಆತನಿಗೆ ಹೇಳುವುದು ಎಷ್ಟರ ಮಟ್ಟಿಗೆ ಸಮಂಜಸವಾದದ್ದು ಸ್ವಲ್ಪ ಅವಲೋಕನ ಮಾಡಿಕೊಳ್ಳೋಣ ಪ್ರಿಯರೇ. ಇಫ್ ದೇರ್ ಇಸ್ ನೋ ಪ್ರಿಪರೇಷನ್ ಪ್ರಿಯರೇ, ಇಟ್ ಈಸ್ ಬ್ರಿಂಗಿಂಗ್ ಡಿಸಾನರ್ ಟು ಗಾಡ್. ನೇರವಾಗಿ ನಾನು ಹೇಳುವಂತನಾಗಿದ್ದೇನೆ ಪ್ರಿಯರೇ, ವಾರದ ದಿನಗಳಲ್ಲಿ ಯು ಆಟ್ ಟು ಪ್ರಿಪೇರ್ ಯುವರ್ ಸೆಲ್ಫ್ ಫಾರ್ ದ ಹೌಸ್ ಆಫ್ ಗಾಡ್. ವಾರದ ದಿನಗಳಲ್ಲಿ ಅವರು ಸಹೋದರರಾಗಲಿ ಸಹೋದರರಾಗಿರಲಿ ಪ್ರಿಯರೇ, ಅವರು ದೇವರ ವಾಕ್ಯ ಅನ್ವಯಿಸುವಂತಹದ್ದು ಇಬ್ಬರಿಗೂ ಸಹ ಹೇಳುವಂತಹ ಮಾತು, ಪ್ರಿಪೇರ್ ಯುವರ್ ಸೆಲ್ಫ್ ಬಿಫೋರ್ ಯು ಕಮ್ ಟು ದ ಹೌಸ್ ಆಫ್ ಗಾಡ್. ಎಷ್ಟೋ ಸಾರಿ ದೇವರ ಒಂದು ಆಲಯದ ಪರಿಜ್ಞಾನವೇ ಇಲ್ಲದೆ ವಾರವೆಲ್ಲ ನಮಗಿಷ್ಟ ಬಂದ ಹಾಗಿದ್ದು ನಾವು ಆತನ ಆಲಯಕ್ಕೆ ಬಂದಿಲ್ಲವೋ ಪ್ರಿಯರೇ? ಜೋಯಿಸರು ಯೇಸು ಕ್ರಿಸ್ತನು ಹುಟ್ಟಿದ್ದಾನೆ, ಮೆಸ್ಸಿಯನ್ ಇದ್ದಾನೆ ಎಂಬುದಾಗಿ ಕೇಳಿದ ಮೇಲೆ ದೇ ವರ್ ವೆರಿ ಥೌಸಂಡ್ಸ್ ಆಫ್ ಕಿಲೋಮೀಟರ್ಸ್ ಫಾರ್. ಅದಕ್ಕೋಸ್ಕರವಾಗಿ ತಿಂಗಳುಗಟ್ಟಲೆ ಸಿದ್ಧಪಡಿಸಿಕೊಂಡು ಅದು ಹೊಸ ಒಂಟೆ ಮೇಲೆ 1,000 ಕಿಲೋಮೀಟರ್ ಪ್ರಯಾಣ ಮಾಡಿಕೊಂಡು ಬರಬೇಕಾದಂತಹ ಒಂದು ಸನ್ನಿವೇಶ. ದೇ ಪ್ರಿಪೇರ್ಡ್ ದೆಮ್ಸೆಲ್ವ್ಸ್ ಟು ಮೀಟ್ ದ ಮೆಸ್ಸಾಯ. ಮೆಸ್ಸಿಯನನ್ನು ಭೇಟಿ ಮಾಡುವುದಕ್ಕೋಸ್ಕರವಾಗಿ ತಿಂಗಳುಗಟ್ಟಲೆ ಸಿದ್ಧಪಡಿಸಿಕೊಂಡು ಅದಕ್ಕೆ ಬೇಕಾದಂಥ ಚಿನ್ನ, ತುಪ್ಪ, ರಕ್ತ ಬೋಳಗಳನ್ನು ತೆಗೆದುಕೊಂಡು ಅಲ್ಲಿ ಆತನನ್ನು ಭೇಟಿ ಮಾಡಿ ಅಡ್ಡ ಬಿದ್ದು ಅರ್ಪಿಸಿದಂತಹ ಸಂಗತಿಯನ್ನು ನೋಡುವಂತರಾಗಿದ್ದೇವೆ. ವಾರವೆಲ್ಲ ಕರ್ತನಿಗೆ ಸಮಯವನ್ನು ಕೊಡದೆ ಹೇಗೆ ತಾನೇ ಐ ಕ್ಯಾನ್ ಕಮ್ ಅಂಡ್ ಶೇರ್ ಅಬೌಟ್ ದ ಗ್ಲೋರೀಸ್ ಆಫ್ ಕ್ರೈಸ್ಟ್, ಯೇಸು ಕ್ರಿಸ್ತನ ಕುರಿತಾಗಿ, ಆ ವೈಭವದ ಆತನ ಅದ್ಭುತವಾದಂತಹ ಸಂಗತಿಗಳ ಕುರಿತಾಗಿ ನಾನು ಹೇಗೆ ತಾನೇ ಆತನ ಕುರಿತಾಗಿ ಹೇಳಲಿಕ್ಕೆ ಸಾಧ್ಯ ಪ್ರಿಯರೇ? ನಾವು ಅದರಲ್ಲಿ ಸೋತು ಹೋಗಿದ್ದರೆ ಕರ್ತನೆ ವಾರದ ದಿನಗಳಲ್ಲಿ ನಿನ್ನ ಕುರಿತಾದಂತಹ ಸಂಗತಿಗಳನ್ನು, ಮೆನಿ ಗ್ಲೋರಿಯಸ್ ಪಿಕ್ಚರ್ಸ್ ಆರ್ ದೇರ್ ಇನ್ ದ ಓಲ್ಡ್ ಟೆಸ್ಟ್ಮೆಂಟ್ ಅಬೌಟ್ ಕ್ರೈಸ್ಟ್, ಕ್ರಿಸ್ತನ ಕುರಿತಾದಂತಹ ಅನೇಕ ಅದ್ಭುತವಾದಂತಹ ಸಂಗತಿಗಳನ್ನು ದೇವರು ಕ್ರಿಸ್ತನ ಕುರಿತಾಗಿ ಬರೆಸಿದ್ದಾನೆ. ಕರ್ತನೆ ಆ ಸಂಗತಿಗಳನ್ನು ನನಗೆ ಪ್ರಕಟ ಮಾಡು. ಐ ವಾಂಟ್ ಟು ಶೇರ್ ದಟ್ ಇನ್ ದಟ್ ಅಸೆಂಬ್ಲಿ, ಜನರು ಕೂಡಿ ಬರುವಂತಹ ಸ್ಥಳದಲ್ಲಿ ನಾನು ಹಂಚಿಕೊಳ್ಳಬೇಕು, ನನಗೆ ಪ್ರಕಟ ಮಾಡು. ಕರ್ತನೆ ನಿನಗೋಸ್ಕರ ವಾರದಲ್ಲಿ ಸಮಯವನ್ನು ಕೊಡಲಿಕ್ಕೆ ಆಗುವಾಗ ನಮಗೆ ಸಹಾಯ ಮಾಡು ಎಂಬುದು ನಮ್ಮ ದೀನತೆಯ ಪ್ರಾರ್ಥನೆ ಆಗಿರಲಿ. ಮಾತ್ರವಲ್ಲ ಪ್ರಿಯರೇ, ಒಂದು ಅದರಲ್ಲಿ ಪಾರ್ಟಿಸಿಪೇಷನ್, ಅದಾದ ಮೇಲೆ ಸಭೆಯಲ್ಲಿ ಬಂದು ಅಲ್ಲಿ ತೊಡಗಿಸಿಕೊಳ್ಳುವಂಥದ್ದು. ಹೌ ಸ್ಯಾಡ್ ಇಟ್ ಈಸ್ ಟು ಸೀ ನೋ ರೆವರೆನ್ಸ್ ಇನ್ ದ ಹೌಸ್ ಆಫ್ ಗಾಡ್. ಸಭೆಯಲ್ಲಿ ಕುಳಿತುಕೊಂಡು ಮೊಬೈಲ್ನಲ್ಲಿ ನಾವು ತೊಡಗಿಸಿಕೊಳ್ಳುವಂಥದ್ದು, ಸಭೆಯಲ್ಲೇ ಕುಳಿತುಕೊಂಡು ಮಕ್ಕಳ ಜೊತೆಯಲ್ಲಿ ಆಟವಾಡುವಂಥದ್ದು, ಮಕ್ಕಳ ಜೊತೆ ನಾವು ಸಹ ಕಲರಿಂಗ್ ಮಾಡುವಂಥದ್ದು, ಮಕ್ಕಳ ಜೊತೆ ಎಲ್ಲ ರೀತಿಯಲ್ಲಿ ತೊಡಗಿಸಿಕೊಳ್ಳುವಂಥದ್ದು. ಇಟ್ಸ್ ಎ ಡಿಸಾನರ್ ಟು ಗಾಡ್ ಡಿಯರ್ ಬ್ರದರ್ ಅಂಡ್ ಲೆಟ್ ಮಿ ಟೆಲ್ ಯು, ಇನ್ ದ ಹೌಸ್ ಆಫ್ ಗಾಡ್. ಅಲ್ಲಿ ಆತನ ಆಲಯದಲ್ಲಿ ಕುಳಿತುಕೊಂಡು ದೇವರನ್ನು ಧ್ಯಾನ ಮಾಡುವುದಕ್ಕೆ ಬದಲಾಗಿ ಅಲ್ಲಿ ಪಕ್ಕ ಮಕ್ಕಳ ಜೊತೆಗೆ ಕಲರಿಂಗ್ ಹಾಕುವಂತಾಗಲಿ, ಮೊಬೈಲಲ್ಲಿ ಇಟ್ಕೊಂಡು ಆಗಲಿ, ಹೌ ಕ್ಯಾನ್ ಯು ಹಾನರ್ ಗಾಡ್? ದೇವರನ್ನು ಹೇಗೆ ತಾನೇ ಗೌರವಿಸಲಿಕ್ಕೆ ಸಾಧ್ಯ? ಇಸ್ ಅ ಡಿಸಾನರ್ ಟು ಗಾಡ್. ದೇವರಿಗೆ ಗೌರವವನ್ನು ತರುವಂತಹದ್ದು ಪ್ರಿಯರೇ. When you are in the house of God, remember that I am remembering Christ. ಕ್ರಿಸ್ತನನ್ನು ನೆನಪು ಮಾಡಿಕೊಳ್ಳುತ್ತೇನೆ ಎಂಬಂತ ಪರಿಜ್ಞಾನ ನಮಗೆ ಸ್ವಲ್ಪ ಇದರದು ಭಾರಿ ಒಳ್ಳೆಯದು. ಮಾತ್ರವಲ್ಲ ಪ್ರಿಯರೇ, ಇಲ್ಲಿಂದ ಹೋದ ಮೇಲೆ ಅಪ್ಲಿಕೇಶನ್, ಕರ್ತನನ್ನು ಕೇಳಿದಂಥ ವಾಕ್ಯಗಳನ್ನು ನಮ್ಮ ಜೀವಿತದಲ್ಲಿ ಅನುಷ್ಠಾನಕ್ಕೆ ತರುವಂಥದ್ದು ಬಹಳ ಪ್ರಾಮುಖ್ಯವಾದಂತಹ ಸಂಗತಿ. ಇಲ್ಲ ಪ್ರಾಕ್ಟಿಕಲ್ ಕ್ರಿಶ್ಚಿಯನ್ ಲೈಫ್ ಇಲ್ಲ ಅಂದ್ರೆ ಹೌ ಕ್ಯಾನ್ ದ ವರ್ಲ್ಡ್ ನೋ ದಟ್ ಯು ಆರ್ ಎ ಕ್ರೈಸ್ಟ್ ಹಾನರಿಂಗ್ ಮ್ಯಾನ್? ಕ್ರಿಸ್ತನನ್ನು ಸನ್ಮಾನಿಸುವಂಥ ವ್ಯಕ್ತಿ ಎಂಬುದಾಗಿ ಹೇಗೆ ತಾನೇ ಜನರು ನಿನ್ನ ಕುರಿತಾಗಿ ಹೇಳಲಿಕ್ಕೆ ಸಾಧ್ಯ? ಬೇರೆ ಈ 3 ಸಂಗತಿಗಳನ್ನು ಮಾಡದೇ ಇರುವಂತಹ ವ್ಯಕ್ತಿಯನ್ನು ಸೊಲೊಮೋನನು ಹೇಳುವಂತಹ ಮಾತು, ಹಿ ಕಾಲ್ಸ್ ಹಿಮ್ ಎ ಫೂಲ್, ಆತನನ್ನು ಮೂರ್ಖನು ಎಂಬುದಾಗಿ ಆತನು ಕರೆಯುವಂತನಾಗಿದೆ. ನಾಟ್ ಮೈ ವರ್ಡ್, ಸೊಲೊಮನ್ ಇಸ್ ಟೆಲ್ಲಿಂಗ್. ಏನು? ಪ್ರಿಪರೇಷನ್, ಪಾರ್ಟಿಸಿಪೇಷನ್ ಮತ್ತು ಅಪ್ಲಿಕೇಶನ್. ಆ ಒಂದು ಸಂಗತಿ ಇಲ್ಲದೆ ಇರುವಂತಹ ವ್ಯಕ್ತಿ, ಅದಕ್ಕೆ ಸಮಯವನ್ನು ಕೊಡದೇ ಇರುವಂತಹ ವ್ಯಕ್ತಿಯನ್ನು ಆತನು ಈಸ್ ಅ ಫೂಲ್ ಎಂಬುದಾಗಿ ಆತನು ಕರೆಯುವಂತನಾಗಿದ್ದಾನೆ. ಆ ಗುಂಪಿಗೆ ನೋ ಮ್ಯಾಟರ್ ಹೌ ರಿಚ್ ಯು ಆರ್, ನೋ ಮ್ಯಾಟರ್ ಹೌ ಎಜುಕೇಟೆಡ್ ಯು ಆರ್, ಪ್ರೇರೆ, ನೋ ಮ್ಯಾಟರ್ ಹೌ ಪೊಸಿಷನ್ ಯು ಹ್ಯಾವ್, ಯು ಆರ್ ಬ್ರ್ಯಾಂಡೆಡ್ ಆಸ್ ಫೂಲ್ ಇನ್ ದ ಸೈಟ್ ಆಫ್ ಗಾಡ್. ದೇವರ ದೃಷ್ಟಿಯಲ್ಲಿ ಮೂರ್ಖರು ಎಂಬುದಾಗಿ ಸೊಲೊಮೋನನು ಕರೆಯುವಂತನಾಗಿದ್ದಾರೆ. ಪ್ರೇರೆ, ಅವನ ವಾಕ್ಯ ಭಾಗದಲ್ಲಿ ಪ್ರೇರೆ ಮೆನಿ ಟೈಮ್ಸ್ ಯು ಬ್ರಿಂಗ್ಸ್ ದಟ್, 1-4 ವಚನಗಳಲ್ಲಿ ಪ್ರೇರೆ ಆ ಒಂದು ಅಧ್ಯಾಯದಲ್ಲಿ 3 ಸಾರಿಯಲ್ಲಿ ಆ ಒಂದು ಸಂಗತಿಯನ್ನು ನಿಮ್ಮ ಗಮನಕ್ಕೆ ತರುವಂತನಾಗಿದ್ದಾನೆ. ಫೂಲ್ಸ್, ಫೂಲ್ಸ್, ಫೂಲ್ಸ್ ಎಂಬುದಾಗಿ. ಕರ್ತನ ಒಂದು ಸನ್ನಿಧಿಗೆ ಬರುವುದಕ್ಕೆ ಸಿದ್ಧತೆಯಲ್ಲಿರುವಂತಹದ್ದು, ಗೌರವದಿಂದ ಆತನ ಪ್ರಸನ್ನತೆಯಲ್ಲಿ ನಡೆದುಕೊಳ್ಳದೇ ಇರುವಂತಹದ್ದು, ಸಭೆ ಆದ ಮೇಲೆ ಆ ಒಂದು ಅಪ್ಲಿಕೇಶನ್ ಅನ್ನು ಇಲ್ಲದೆ ಇರುವಂತಹದ್ದು, ಇಟ್ಸ್ ಎ ವೆರಿ ಡಿಸಾಸ್ಟರ್ ಇನ್ ದ ಲೈಫ್ ಆಫ್ ಎ ಬಿಲೀವರ್. ವಿಶ್ವಾಸ ಜೀವಿತದಲ್ಲಿ ಬಹಳ ದುಸ್ಥಿತಿ. ಬೇರೆ ಆ ಸಂಗತಿಗಳನ್ನು ಮಾಡದೇ ಇದ್ರೆ ದೇವರ ವಾಕ್ಯ ನಮ್ಮನ್ನು ಮೂರ್ಖನು ಎಂಬುದಾಗಿ ಕರೆಯುವಂತದಾಗಿದೆ. ನಿಜವಾದಂತಹ ಆರಾಧಕರು ಯಾರು ಎಂಬುದಾಗಿ ಹೇಳಿದ್ರೆ
ಯಾರು ಅದಕ್ಕಾಗಿ ಕರ್ತನ ಒಂದು ಕಾರ್ಯಕ್ಕಾಗಿ ಸಿದ್ಧತೆಯನ್ನು ಮಾಡಿಕೊಳ್ತಾರೋ, ಯಾರು ಕರ್ತನ ಒಂದು ಕಾರ್ಯದಲ್ಲಿ ತೊಡಗಿಸಿಕೊಡುತ್ತಾರೋ ಮತ್ತು ಅದನ್ನು ತಮ್ಮ ಪ್ರಾಯೋಗಿಕವಂತ ಜೀವಿತದಲ್ಲಿ ಅನುಷ್ಠಾನಕ್ಕೆ ತರುತ್ತಾರೋ ಅದು ನಿಜವಾದಂತಹ ಆರಾಧಕರು. ಐ ಬ್ರಿಂಗ್ ಬಿಫೋರ್ ಯು 4 ಫೇಮಸ್ ಕಾಂಪ್ರಮೈಸಸ್ ಆಫ್ ಸೇಟನ್. ಆ ಸಂಗತಿಗಳನ್ನು ಹೇಳಿ ನನ್ನ ಮಾತುಗಳನ್ನು ನಾನು ನಿಲ್ಲಿಸ್ತೇನೆ ಪ್ರೇರೆ. ಟರ್ನ್ ವಿತ್ ಇನ್ ಟು ಬುಕ್ ಆಫ್ ಎಕ್ಸೋಡಸ್ ಚಾಪ್ಟರ್ 5. ವಿಮೋಚನಾ ಕಾಂಡಗಳ ಪುಸ್ತಕ 5ನೇ ಅಧ್ಯಾಯ 3ನೇ ವಚನಕ್ಕೆ ಬನ್ರಿ. ವಿಮೋಚನಾ ಕಾಂಡಗಳ ಪುಸ್ತಕ 5ನೇ ಅಧ್ಯಾಯ 3ನೇ ವಚನ. ಇಬ್ರಿಯರ ದೇವರು ನಮ್ಮನ್ನು ಎದುರುಗೊಂಡನು, ಅಪ್ಪಣೆಯಾದರೆ ನಾವು ಅರಣ್ಯದಲ್ಲಿ 3 ದಿವಸ ಪ್ರಯಾಣದಷ್ಟು ದೂರ ಹೋಗಿ ನಮ್ಮ ದೇವರಾದ ಯೆಹೋವನಿಗೋಸ್ಕರ ಯಜ್ಞ ಮಾಡಿ ಬರುವೆವು. The God of the Hebrews hath met with us. Let us go, we pray thee, 3 days journey into the desert and sacrifice unto the Lord our God. ನಾವು ನಮ್ಮ ದೇವರಿಗೆ ಆರಾಧನೆ ಸಲ್ಲಿಸಬೇಕು. ಫರೋಹನೇ ದಯಮಾಡಿ ನಮಗೆ ಕಲಿಸು. ಎಷ್ಟು ದಿನ ಪ್ರಯಾಣ ಮಾಡಿ ಹೋಗಬೇಕು? 3 days, 3 ದಿನ ಬಹಳ ದೂರ ಐಗುಪ್ತ ದೇಶದಿಂದ ಹೋಗಿ ನಾವು ಪ್ರತ್ಯೇಕವಾಗಿ ಯೆಹೋವನಿಗೆ ಆರಾಧನೆಯನ್ನು ಸಲ್ಲಿಸಬೇಕೆಂಬುದಾಗಿ ಅಲ್ಲಿ ಹೇಳುವಂತಹ ಒಂದು ಸಂಗತಿಯನ್ನು ನಾವು ನೋಡುವಂತರಾಗಿದ್ದೇವೆ. ಬೇರೆ ಸೈತಾನನು ಎಷ್ಟು ಮಾತ್ರಕ್ಕೂ ನಿಜ ದೇವರ ಆರಾಧನೆಯನ್ನು ಆತನು ಒಪ್ಪುವಂತವನು ಅಲ್ಲ. ಐಗುಪ್ತ ದೇಶ ಎಂಬುದಾಗಿ ಹೇಳಿದರೆ ಲೋಕವನ್ನು ಅದು ಸೂಚಿಸುವಂತದಾಗಿದೆ. ಫರೋಹನ್ ಎಂಬುದಾಗಿ ಹೇಳಿದರೆ ಅದು ಸೈತಾನನ್ನು ಅದು ಸೂಚಿಸುವಂತದಾಗಿದೆ. He started to compromise with the Israelites. ಅಯ್ಯೋ, ನೀವು ಯಾಕೆ ಅಲ್ಲಿಗೆ ಹೋಗ್ತೀರಾ, ಅಷ್ಟು ದೂರ ಹೋಗ್ತೀರಾ? He gave a first compromise, first attraction to Israelites. ಮೊದಲನೇದಾಗಿ ಅದು ಹೇಳಿದಂತ ಮಾತು 8ನೇ ಅಧ್ಯಾಯ 25ನೇ ವಚನದಲ್ಲಿ, ವಿಮೋಚನಾ ಕಾಂಡ ಪುಸ್ತಕ 8ನೇ ಅಧ್ಯಾಯ 25ನೇ ವಚನದಲ್ಲಿ, the children of Israel may go sacrifice in the land. ನೀವು ಐಗುಪ್ತ ದೇಶದಲ್ಲಿ ಗೋಷೆನ್ ಸೀಮೆಯಲ್ಲಿ ನೀವು ಅಲ್ಲಿ ಮಾಡಬಹುದಲ್ಲ, ಯಾಕೆ ನೀವು 3 ದಿನ ಪ್ರಯಾಣ ಮಾಡುವಷ್ಟು ದೂರ ಹೋಗಬೇಕೆಂಬುದಾಗಿ ಒಂದು ಆಫರ್ ಅಲ್ಲಿ ಫಾರೋ ಇಸ್ ಗಿವಿಂಗ್ ಟು ದ ಚಿಲ್ಡ್ರನ್ ಆಫ್ ಇಸ್ರಾಯೇಲ್ಸ್. ದೂರ ಹೋಗಬೇಡಿ, ಇಲ್ಲ ಐಗುಪ್ತ ದೇಶದಲ್ಲಿ ಯಜ್ಞವನ್ನು ಅರ್ಪಿಸಿ, ನಾನೇ ನಿಮಗೆ ಅಡ್ಡಿಪಡಿಸುವುದಿಲ್ಲ. ಓ ಪ್ರಿಯರೇ, ಮೋಸಸ್ ಡೈರೆಕ್ಟ್ಲಿ ರಿಜೆಕ್ಟೆಡ್ ದಟ್ ಆಫರ್. ಅಲ್ಲಿ ಮೋಶೆಯು ಅಲ್ಲಿ ನೇರವಾಗಿ ಅಲ್ಲಿ ಅದನ್ನು ರಿಜೆಕ್ಟ್ ಮಾಡಿದ. ಯಾಕೆ ಎಂಬುದಾಗಿ ಹೇಳಿದ್ರೆ, ಇಸ್ರಾಯೇಲರು ಯಜ್ಞ ಅರ್ಪಿಸುವಂತಹ ಪಶುಗಳು, ಇಟ್ ವಾಸ್ ಎ ವೆರಿ ಸೆಕ್ರೆಡ್ ಅನಿಮಲ್ ಟು ದ ಈಜಿಪ್ಷಿಯನ್ಸ್. ಅವ್ರು ಯಜ್ಞ ಅರ್ಪಿಸುವಂತಹ ಪಶುಗಳು ಅವರಿಗೆ ಬಹಳ ಪವಿತ್ರವಾದಂತಹ ಒಂದು ಪಶುಗಳು. ಆ ಒಂದು ಪವಿತ್ರವಾದಂತಹ ಪಶುಗಳು ನಾವು ಯಜ್ಞವಾಗಿ ಅರ್ಪಿಸಿದ್ರೆ ಇಟ್ ಇಸ್ ಅಬಾಮಿನೇಷನ್ ಟು ದ ಈಜಿಪ್ಷಿಯನ್ಸ್. ಅದು ಇಟ್ ಈಸ್ ಡಿಟೆಸ್ಟಬಲ್ ಟು ದ ಈಜಿಪ್ಷಿಯನ್ಸ್. ಅದು ಅವರಿಗೆ ಅವಮಾನವಂತಂದ ಹಾಗೆ ಅಲ್ಲಿ ಗಲಭೆಗೆ ಅದು ಕಾರಣವಾಗುತ್ತದೆ. ಆದ್ರಿಂದ ನಾವು ಐಗುಪ್ತ ದೇಶದ ಯಜ್ಞವನ್ನು ಅರ್ಪಿಸುವುದು ಎಂಬುದಾಗಿ ಮೋಶೆ ಆತನ ಉತ್ತರವನ್ನು ಕೊಟ್ಟನು. ಮಾತ್ರ 2ನೇದಾಗಿ, God has commanded. ದೇವರು ನಮಗೆ ಹೇಳಿರುವಂತಹದ್ದು 3 ದಿನ ಪ್ರಯಾಣ ಮಾಡುವಷ್ಟು ದೂರ, ವಿ ವಾಂಟ್ ಟು ಗೋ ಎಂಬುದಾಗಿ ಹೇಳಿ ಆತನು ಕೊಟ್ಟಂತ ಒಂದು ಆಫರ್ ಅನ್ನಲ್ಲಿ ರಿಜೆಕ್ಟ್ ಮಾಡಿದಂತಹ ಸಂಗತಿಯನ್ನು ನೋಡುವಂತರಾಗಿದ್ದೇವೆ. ಓ ಪ್ರಿಯರೇ, when we come to the 1st century, 1ನೇ ಶತಮಾನಕ್ಕೆ ಬಂದ್ರೆ, believers were tortured in the same manner. We will not stop you from worship. ನೀವು ಆರಾಧನೆಗೆ ಸಲ್ಲಿಸುವುದಕ್ಕೆ 1ನೇ ಶತಮಾನದಲ್ಲಿ ಫಾಕ್ಸ್ ಮಾರ್ಟೈರ್ಸ್ ಬುಕ್ ಎಂಬುದಾಗಿ ಒಂದು ಪುಸ್ತಕ ಸಿಕ್ಕುವಂತಾಗಿ ಎಲ್ಲ ಬುಕ್ ಸ್ಟಾಲ್ಗಳಲ್ಲಿ ಅದು ಇದೆ. ಬೇಕಾದ್ರೆ ಅದನ್ನು ನೀವು ತೆಗೆದುಕೊಂಡು ಓದಿದ್ರೆ 1ನೇ ಶತಮಾನದಲ್ಲಿ ಕ್ರೈಸ್ತರು ಯಾವ ರೀತಿಯಲ್ಲಿ ಹಿಂಸೆಗೆ ಒಳಗಾದರು ಎಂಬಂತ ಅಂಶವನ್ನು ಆ ಒಂದು ಪುಸ್ತಕ ಅಲ್ಲಿ ತಿಳಿಸುವಂತಾಗಿದೆ. ನೀವು ಕ್ರಿಸ್ತನನ್ನು ಆರಿಸುವುದಕ್ಕೆ ನಾವು ಯಾವ ರೀತಿಯಲ್ಲಿ ಅಡ್ಡಿಪಡುವುದಿಲ್ಲ, ಆದರೆ ಕ್ರಿಸ್ತನ ಜೊತೆಯಲ್ಲಿ ಯು ಬ್ರಿಂಗ್ ಸೀಸರ್ ಆಲ್ಸೋ. ದಟ್ ವಾಸ್ ದ ಕಂಡೀಷನ್ ಇನ್ ದೋಸ್ ಡೇಸ್. 1st century ಅದು ಕೊಟ್ಟಂತಹ ಕಂಡೀಷನ್ ಏನು? ವಿ ವಿಲ್ ನಾಟ್ ಸ್ಟಾಪ್ ಯು ಟು ವರ್ಷಿಪ್ ಕ್ರೈಸ್ಟ್, ಆದರೆ ಸೀಸರ್ನನ್ನು ಜೊತೆಗೆ ಸೇರಿಸಿಕೊಂಡು ಆತನಿಗೂ ನೀವು ಆರಾಧನೆ ಸಲ್ಲಿಸಬೇಕೆಂಬುದಾಗಿ. ಓ ಪ್ರಿಯರೇ, ಇನ್ ದ 1st century many of the Christians did not compromise for that. They had to give their life. ತಮ್ಮ ಜೀವಿತವನ್ನೇ ಅಲ್ಲಿ ಅರ್ಪಿಸಬೇಕಂತ ಪ್ರಮೇಯ ಬಂತು. ಬೇರೆ 2ನೇ ತಿಮೋಥೆಯ ಪತ್ರಿಕೆ ಓದುವಂತರಾಗಿದ್ದೇವೆ. ಸದ್ಭಕ್ತರಾಗಿ ಜೀವಿಸುವುದಕ್ಕೆ ಮನಸ್ಸು ಮಾಡುವರೆಲ್ಲರೂ ಹಿಂಸೆಗೆ ಒಳಗಾಗುವಂತರಾಗಿದೆ. 1st century ಪ್ರಿಯರೇ, they were killed. ಅಲ್ಲಿ they became martyr. ಅನೇಕರನ್ನು, because they did not accept Caesar, they accepted only Christ. ಅನೇಕರನ್ನು ಸಾಯಿಸಿದಂತಹ ಒಂದು ಸಂಗತಿಯನ್ನು 1ನೇ ಶತಮಾನ ನೋಡುವಂತರಾಗಿದ್ದೇವೆ. Pharaoh did not stop there. He came out with a second compromise. That was a spiritual compromise. ಏನೆಂಬುದಾಗಿ ಹೇಳಿದ್ರೆ, do not go very far. ಬಹಳ ದೂರ ಹೋಗಬೇಡಿ, ಸ್ವಲ್ಪ ಹತ್ತಿರದಲ್ಲೇ ಇದ್ದು ನೀವು ದೇವರಿಗೆ ಆರಾಧನೆ ಮಾಡಿ. ವಾಟ್ ಎಷ್ಟು ಒಳ್ಳೆಯ ಹಾರ್ಟ್ ಪರ್ವನದಲ್ವಾ? ಈಸ್ ಟೆಲಿಂಗ್, ಡೋಂಟ್ ಗೋ ಟು ಫಾರ್. ಬಹಳ ದೂರ ಹೋಗ್ಬೇಡಿ, ಹತ್ತಿರದಲ್ಲೇ ಐಗುಪ್ತ ದೇಶಕ್ಕೆ ಸಮೀಪದಲ್ಲೇ ನೀವು ಇದ್ದು ನೀವು ದೇವರಿಗೆ ಆರಾಧನೆ ಸಲ್ಲಿಸ್ರಿ ಎಂಬುದಾಗಿ ಆಫರ್ ಅನ್ನು ಕೊಟ್ಟುವಂತಹದ್ದು. ಬೇರೆ ಆರ್ಥರ್ ಡಬ್ಲ್ಯೂ ಪಿಂಕ್ ಇಸ್ ಎ ಗ್ರೇಟ್ ಮ್ಯಾನ್ ಆಫ್ ಗಾಡ್. ಅವ್ರು ಹೇಳುವಂತಹದ್ದು, Pharaoh was ready to lengthen the chain, but it was still a chain. ಅಲ್ಲಿ ಬಂಧನಕ್ಕೆ ಸಿಕ್ಕಾಕೊಂಡಿದ್ದಾನೆ. ಐಗುಪ್ತರನ್ನು ಇಸ್ರಾಯೇಲನ್ನು ತನ್ನ ಬಂಧನದಲ್ಲಿ ಇಟ್ಟುಕೊಂಡಿದ್ದಾನೆ. ಆತನು ಹೇಳ್ತಾ ಇರುವಂತ ಮಾತು, ಆಯ್ತು, ನಾನು ನಿನ್ನ ಸರಪಳಿಯನ್ನು ನಾನು ಸ್ವಲ್ಪ ಉದ್ದ ಮಾಡ್ತೇನೆ, ಸ್ವಲ್ಪ ದೂರ ಹೋಗಿ ಅಷ್ಟೇ ಎಂಬುದಾಗಿ. ಬಟ್ ಸ್ಟಿಲ್ ಇಟ್ ವಾಸ್ ಅ ಚೈನ್. ಆದರೆ ಅವರು ಇನ್ನೂ ಸಹ ಬಂಧನದಲ್ಲೇ ಅವರು ಇದ್ದಾರೆ. ಬೇರೆ, ಟು ಬಿ ಸೋ ಕ್ಲೋಸ್ ಟು ಈಜಿಪ್ಟ್ ವಾಸ್ ರಿಯಲಿ ನಾಟ್ ಟು ಸಪರೇಟ್ ಫ್ರಮ್ ಇಟ್ ಅಟ್ ಆಲ್. ಐಗುಪ್ತ ದೇಶಕ್ಕೆ ಸಮೀಪವಾಗಿರುವಂತಹದ್ದು ಪ್ರತ್ಯೇಕಿಸುವೆ ಅಲ್ಲವೇ ಅಲ್ಲ. ಬೇರೆ, ಎ ಕ್ಲಾಸಿಕ್ ಎಕ್ಸಾಂಪಲ್ ಇನ್ ದಿಸ್ ರಿಗಾರ್ಡ್ ಇಸ್ ಲೋಟನ ಒಂದು ಉದಾಹರಣೆ ಪ್ರಿಯರೇ. ಒಂದು
ಇಟ್ಸ್ ಎ ಕ್ಲಾಸಿಕ್ ಎಕ್ಸಾಂಪಲ್. ನಾನು ಕಣ್ಣೆತ್ತಿ ನೋಡಿ ಸೊದೋಮಿನ ಬಳಿಯಲ್ಲಿ ಆತನು ಗುಡಾರವನ್ನು ಫಸ್ಟ್ ಹಾಕಿಕೊಂಡ. ಅದಾದ ಮೇಲೆ ಪ್ರೇರೆ, ಆಫ್ಟರ್ ಸಮ್ ಟೈಮ್ ಹಿ ವಾಸ್ ಆಲ್ರೆಡಿ ಇನ್ಸೈಡ್ ದ ಸೊದೋಮ್. ನಾಟ್ ಓನ್ಲಿ ಇನ್ಸೈಡ್ ದ ಸೊದೋಮ್, ಹಿ ವಾಸ್ ಅ ವೆರಿ ಪ್ರಾಮಿನೆಂಟ್ ಮ್ಯಾನ್ ಇನ್ ಸೊದೋಮ್. ಸೊದೋಮಿನಲ್ಲಿ ಒಬ್ಬ ಗಣ್ಯ ವ್ಯಕ್ತಿಯಾಗಿ ಆತನು ಕಾಣಿಸಿಕೊಂಡಂತಹ ಒಂದು ಸಂಗತಿನಲ್ಲಿ ನಾವು ನೋಡುವಂತರಾಗಿದ್ದೇವೆ. ಸೈತಾನ ಪ್ರೇರೆ ನಾನಾ ವಿಧವಾಗಿ ಆ ರೀತಿಯಂತ ಶೋಧನೆ ನಮಗೆ ತರುವಂತರಾಗಿದ್ದಾನೆ. ಡೋಂಟ್ ಗೋ ಫಾರ್ ಅವೇ, ಸ್ಟೇ ವಿತ್ ಇನ್ ದ ಲಿಮಿಟ್ಸ್ ಆಫ್ ಈಜಿಪ್ಟ್. ಐಗುಪ್ತ ದೇಶಕ್ಕೆ ಸಮೀಪವಾಗಿ ನೀನು ಅಲ್ಲಿರು. ಬೇಕಾದಾಗ ತಕ್ಷಣ ಐಗುಪ್ತ ದೇಶಕ್ಕೆ ಬಂದು ನೀನು ವಿಹರಿಸಿಕೊಳ್ಳಬಹುದೆಂಬುದಾಗಿ. ಮಾತ್ರವಲ್ಲ ಪ್ರೇರೆ, he came out with a thought compromise. 10ನೇ ಅಧ್ಯಾಯ 11ನೇ ವಚನಕ್ಕೆ ಆತನು ಹೇಳಿದಂತಹ ಮಾತು, ನಿಮ್ಮಲ್ಲಿ ಗಂಡಸರು ಮಾತ್ರ ಹೋಗಲಿ, ಹೆಂಗಸರು ಮಕ್ಕಳು ಎಲ್ಲರೂ ಸಹ ಬಿಟ್ಟು ಗಂಡಸರು ಮಾತ್ರ ಹೋಗಿ ಆರಾಧನೆ ಸಲ್ಲಿಸ್ರಿ. He is bringing a division in the family. ಕುಟುಂಬದಲ್ಲಿ ಒಡೆಯುವಂತಹ ಒಂದು ಸನ್ನಿವೇಶ ನೋಡುವಂತರಾಗಿದ್ದೇವೆ. Hebrew word for evil is Ra. ಈಜಿಪ್ಷಿಯನ್ ದೇವರ ಒಂದು ಹೆಸರು ಅದು ರಾ ದೇವರು ಎಂಬುದಾಗಿ. ಈಗ ಫರೋಹನು ಹೇಳುತ್ತಾ ಇದ್ದಾನೆ, ಇಲ್ಲಿಯ ತನಕ ನಾನು ಮೌನವಾಗಿದ್ದೆ, ನಾವು ಐ ಇನ್ವೋಕ್ ಮೈ ಗಾಡ್ ರಾ. ಆ ದೇವರನ್ನು ಸಿದ್ಧಾಂತಕ್ಕೆ ನಾನು ತರುತ್ತೇನೆ. ನಾನು ನಿಮ್ಮ ದೇವರಿಗಿಂತ ನನ್ನ ದೇವರು, ಆತನು ಬಹಳ ಬಲಶಾಲಿಗಳಂತ ದೇವರು ಎಂಬುದಾಗಿ ಹೇಳಿ ಅವೇ ಫ್ರಮ್ ಮೀ ಪರೋ ಮೋಶೆ ಮತ್ತು ಆರೋನನ್ನು ಕಲಿಸಿದ್ದಂತಹ ಸನ್ನಿವೇಶ ಅದಾಗಿತ್ತು ಬೇರೆ. ಅಲ್ಲಿ ಆತ ಹೇಳ್ತಾರ ಮತ್ತೆ ಈಸ್ ಬ್ರಿಂಗಿಂಗ್ ಎ ಡಿವಿಷನ್. ಸೇಟನ್ ವಿಲ್ ಲೆಟ್ ಅಸ್ ಅಡಲ್ಟ್ಸ್ ಡೂ ಎನಿಥಿಂಗ್. ತಂದೆಗಳೇ ನೀವೇನ್ ಬೇಕಾದ್ರೂ ನೀವು ಮಾಡ್ರಿ, ಆರಾಧನೆಗೆ ಹೋಗಿ, ಆದರೆ ನಿಮ್ಮ ಮಕ್ಕಳಿಗೆ ನೀವು ಆತ್ಮಿಕವಾಗಿ ಬಲಾತ್ಕಾರ ಮಾಡದೇ ಇದ್ರೆ ಸಾಕು. ಐ ಆಮ್ ವೆರಿ ಹ್ಯಾಪಿ ವಿತ್ ಯು. ದಟ್ ಈಸ್ ವಾಟ್ ಸೇಟನ್ ಇಸ್ ಟೆಲಿಂಗ್ ಇನ್ ಕ್ರಿಶ್ಚಿಯನ್ ಹೋಮ್ಸ್ ಟುಡೇ. ಅಂದು ಅನೇಕ ಕ್ರೈಸ್ತ ಕುಟುಂಬಗಳಲ್ಲಿ ನೋಡಿದರೆ ಪ್ರೇರೆ, ತಂದೆಗಳು ಪಾಪ ಕ್ರಮವಾಗಿ ಬರುವಂತರಾಗಿದ್ದಾರೆ, ಆದರೆ ಮಕ್ಕಳಿಗೆ ಅವರು ಈಗ ಮಾಡರ್ನೈಸ್ ಆಗಿದ್ದಾರೆ ಬ್ರದರ್, ಡಿಜಿಟಲ್ ವರ್ಲ್ಡ್ ಅಲ್ಲಿ ಇದ್ದಾರೆ. ಅವರೆಲ್ಲ ಫೇಸ್ಬುಕ್, ಟ್ವಿಟರ್, ಎಲ್ಲ ರೀತಿಯ ವಾಟ್ಸಪ್ ಎಲ್ಲ ಫೀಲ್ಡ್ ಅಲ್ಲಿ ಇದ್ದಾರೆ ಬ್ರದರ್. ನಮಗೆ ಅದು ಗೊತ್ತಿಲ್ಲ, ಅವರು ಮಹಾ ಮಾಡರ್ನೈಸ್ ಆಗಿದ್ದಾರೆ. ಹೌ ಕ್ಯಾನ್ ವಿ ಟೆಲ್ ದೆಮ್? ನಾವು ಹೇಗೆ ಅವ್ರಿಗೆ ಹೇಳಲಿಕ್ಕಾಗದ? ವಿ ವಿಲ್ ನಾಟ್ ಫೋರ್ಸ್ ದೆಮ್. ಅವರೇ ತಿಳ್ಕೊಂಡು ಅವ್ರು ಹೋಗ್ಲಿ. ಓ ಐ ಆಮ್ ವೆರಿ ಹ್ಯಾಪಿ, ಸೇಟನ್ ಇಸ್ ಟೆಲಿಂಗ್, ಓ ಬ್ರದರ್ ಯು ಆರ್ ವೆರಿ ವೆರಿ ಹ್ಯಾಪಿ, ಪ್ಲೀಸ್ ಕಂಟಿನ್ಯೂ ವಿತ್ ದಟ್. ನೀನು ಬೇಕಾದ್ರೆ ಹೋಗಿ ಸಭೆಗೆ. ಡೋಂಟ್ ಎನ್ಕರೇಜ್ ಯುವರ್ ಚಿಲ್ಡ್ರನ್, ಲೆಟ್ ದೆಮ್ ಬಿ ಮೈ ಪ್ರಾಪರ್ಟಿ. ಓ ಪ್ರಿಯರೇ, ವಾಟ್ ಅ ಟೆಂಪ್ಟೇಷನ್ ದಟ್ ಈಸ್ ಗಿವಿಂಗ್ ಟು ಇಸ್ರೇಲೈಟ್ಸ್. ನಾನೇ ನಿಮ್ಗೆ ಸ್ಟಾಪ್ ಮಾಡೋದಿಲ್ಲ, ಹೋಗಿ ಗಂಡಸರೆಲ್ಲ ಹೋಗಿ ಆರಾಧನೆ ಮಾಡಿ. ಪಾಪ ಹೆಂಗಸರು ಮಕ್ಕಳನ್ನಾಗೆ ನೀವು ಜೊತೆಲಿ ಕರ್ಕೊಂಡು ಹೋಗ್ತೀರಾ? ಪ್ರಿಯರೇ, ಒಂದು ಕ್ಷಣ ಅವಲೋಕನ ಮಾಡಿಕೊಳ್ಳುವ. ಇನ್ ದಿಸ್ ರಿಗಾರ್ಡ್, 1 Samuel just now we read, Eli failed. ಯಜ್ಞವನ್ನು ಅರ್ಪಿಸುವಂತಹ ಸಮಯದಲ್ಲಿ ದೇ ಶೋಡ್ ಇಂಡಿಸೆಂಟ್. ಅಲ್ಲಿ ಆ ಗೌರವವನ್ನು ತೋರಿಸುವಂತಹ ಸಮಯದಲ್ಲಿ he should have told, ಮಕ್ಕಳೇ ನೀವು ಮಾಡ್ತಾ ಇರುವಂತಹ ತಪ್ಪು ಎಂಬುದಾಗಿ ಏಲಿಯಲ್ಲಿ ತನ್ನ ಮಕ್ಕಳಿಗೆ ಆತನು ಹೇಳಬಹುದಾಗಿತ್ತು. he did not correct his children. ತನ್ನ ಮಕ್ಕಳನ್ನು ಆತನಲ್ಲಿ ಕರೆಕ್ಟ್ ಮಾಡಲಿಲ್ಲ. you will pay a heavy price. ಅಲ್ಲಿ ಏಲಿ ಕುತ್ತಿಗೆ ಮುರಿದು ಸತ್ತನು. ಹೊಪ್ನಿ ಮತ್ತು ಫಿನಿಯಾಸ್ ಯುದ್ಧದಲ್ಲಿ ದೇವರ್ ಸ್ಲಾಟರ್ಡ್. ಅಲ್ಲಿ ದಿನ ತುಂಬಿದಂಥ ಗರ್ಭಿಣಿಯಾದಂಥ ಆತನ ಸೊಸೆ ಅಲ್ಲಿ ಆ ಶಾಕ್ ಆಗಿ ಅಲ್ಲೇ ಮಗುವನ್ನು ಹೆತ್ತು ಇಖಾಬೋದ್ ಎಂಬುದಾಗಿ ಆಕೆ ಹೆಸರಿಟ್ಟಳು. ದ ಗ್ಲೋರಿ ಆಫ್ ಗಾಡ್ ಹ್ಯಾಸ್ ಡಿಪಾರ್ಟೆಡ್ ಎಂಬುದಾಗಿ ಅಲ್ಲಿ ಆಕೆ ಹೇಳಿದಂಥ ಮಾತನ್ನು ನೋಡುವಂತರಾಗಿದ್ದೇವೆ. ವೈ? ಬಿಕಾಸ್ ಹಿ ಡಿಡ್ ನಾಟ್ ಗಿವ್ ಹಿಸ್ ಚಿಲ್ಡ್ರನ್ ಟು ಗಾಡ್. ತನ್ನ ಮಕ್ಕಳನ್ನು ಅಲ್ಲಿ ದೇವರಿಗೆ ಕೊಡದೇ ಇರುವಂತಹದ್ದು. ವೆರಿ ಸೋನ್ ಹೆವಿ ಪ್ರೈಸ್ ವಿಲ್ ಬಿ ಪೇಯ್ಡ್. ಮಾತ್ರವಲ್ಲ ಪ್ರಿಯರೇ, ದ ಲಾಸ್ಟ್ ಕಾಂಪ್ರಮೈಸ್ ಹಿ ಕೇಮ್. ಆಯ್ತು, ಎಲ್ಲರೂ ಸಹ ಹೋಗಿ, ಆದರೆ ನಿಮ್ಮ ದನ ಕುರಿಗಳನ್ನು ಮಾತ್ರ ಇಲ್ಲೇ ಬಿಟ್ಟು ಹೋಗ್ರಿ. ಚಾಪ್ಟರ್ 10 verse 24. When you go, but the flocks in the herds must remain behind. ಪ್ರೇರೆ, ನಿಮ್ಮ ಎಲ್ಲ ಕುರಿ ದನಗಳನ್ನು ಇಲ್ಲೇ ಬಿಟ್ಟು ಹೋಗ್ರಿ. ಪ್ರೇರೆ, ಇಫ್ ಈಸ್ ನಾಟ್ ಸಕ್ಸಸ್ಫುಲ್, ಮೆಕಿಂಟೋಶ್ ಇಸ್ ಎ ಫೇಮಸ್ ಮ್ಯಾನ್ ಆಫ್ ಗಾಡ್. ಅವರು ಹೇಳುವಂತ ಮಾತು, ನೀವು ಆರಾಧನೆ ಸಲ್ಲಿಸಲಿಕ್ಕೆ ಅಡ್ಡಿಪಡಿಸುವಂತದನ್ನು ಸೈತಾನನು ಪ್ರಯತ್ನ ಮಾಡುವಂತನಾಗಿದ್ದಾನೆ. ಆದರೆ ಅದಕ್ಕೆ ಆತನು ಸಾಧ್ಯವಾಗದೇ ಇದ್ದಾಗ, ಆರಾಧನೆ ಮಾಡುವುದಕ್ಕೆ ಆ ಒಂದು ಸಾಮರ್ಥ್ಯವೇ ಇಲ್ಲದ ಹಾಗೆ ಮಾಡಲಿಕ್ಕೆ ಎಲ್ಲ ರೀತಿಯ ಪ್ರಯತ್ನವನ್ನು ಸೈತಾನನು ಮಾಡ್ತಾನೆ ಎಂಬುದಾಗಿ ಮೆಕಿಂಟೋಶ್ ಇಸ್ ಎ ಫೇಮಸ್ ಮ್ಯಾನ್ ಆಫ್ ಗಾಡ್. ಅವರು ತಮ್ಮ ಪುಸ್ತಕದಲ್ಲಿ ಅವರು ಬರೆದಿದ್ದಾರೆ. ಫಸ್ಟ್ he tried to keep them in the land, next near the land, next he wanted to take a part from them in the land. ಅದಾದ ನಂತರ now he is trying without any ability to worship. ಪ್ರಯತ್ನ ಮಾಡುವಂತಹ ಒಂದು ಸಂಗತಿನಲ್ಲಿ ನಾವು ನೋಡುವಂತರಾಗಿದ್ದೇವೆ. ಪ್ರೇರೆ, ಮುಂಜಾನೆ ಇದು ಸಂಗತಿಗಳನ್ನು ನಾವು ಅವಲೋಕನ ಮಾಡಿದ್ದೇವೆ. The first compromise was a positional compromise. Stay in Egypt. ಪ್ರೇರೆ, ಆ ಒಂದು ವಿಷಯದಲ್ಲಿ ದೇವನ ಕುರಿತಾಗಿ ನಾವು ನೋಡುವಂತರಾಗಿದ್ದೇವೆ. ಈ ಹಲೋಕವನ್ನು ಪ್ರೀತಿಸಿ ಹೊರಟು ಹೋದನು. ಸೆಕೆಂಡ್ ಕಾಂಪ್ರಮೈಸ್, ಇಟ್ಸ್ ಎ ಸ್ಪಿರಿಚುವಲ್ ಕಾಂಪ್ರಮೈಸ್. ಅಲ್ಲಿ ಡೋಂಟ್ ಗೋ ವೆರಿ ಫಾರ್, ಸ್ಟೇ ವೇರ್ ಯು ಮೇ ಹ್ಯಾವ್ ಫೆಲೋಶಿಪ್ ವಿತ್ ಈಜಿಪ್ಟ್. ಐಗುಪ್ತ ದೇಶದಲ್ಲಿ ಹತ್ತಿರದಲ್ಲೇ ಅದರ ಜೊತೆ ಅನ್ಯೋನ್ಯತೆಯಲ್ಲಿರು. ಲೋಟ್ he failed disastrously in this. ಮಾತ್ರವಲ್ಲ ಪ್ರೇರೆ, the third compromise was a domestic compromise. You men may go. ಗಂಡಸರು ಮಾತ್ರ ನೀವು ಹೋಗಿ, ಮಕ್ಕಳನ್ನು ಇಲ್ಲೇ ಬಿಡಿ. Eli failed in this.
ಮಾತ್ರವಲ್ಲ, ಫೋರ್ತ್ ಕಾಂಪ್ರಮೈಸ್, ಇಟ್ ವಾಸ್ ಅ ಕಮರ್ಷಿಯಲ್ ಕಾಂಪ್ರಮೈಸ್. ಬೇರೆ ಬಿಸ್ನೆಸ್ಗೋಸ್ಕರವಾಗಿ ಎಂತೆಂಥ ಕಾಂಪ್ರಮೈಸ್ಗಳು ನಮ್ಮ ಜೀವಿತಗಳಲ್ಲಿ ಮಾಡುತ್ತಾ ಇಲ್ಲವು. Business compromise. The last business compromise he put forth, Pharaoh to children of Israel. Ananias, Sapphira, ಪ್ರೇರೆ ನಮಗೆ ಚೆನ್ನಾಗಿ ಗೊತ್ತುಂಟು. They failed in this. ಪ್ರೇರೆ, Satan will try everything fair to keep us from living for the Lord. He has a kingdom. ತನ್ನ ಸಾಮ್ರಾಜ್ಯವನ್ನು ಇಹಲೋಕದ ಅಧಿಪತಿ ಸೈತಾನನು. ಪ್ರೇರೆ, ಇಹಲೋಕದ ಅಧಿಪತಿಯಾದಂಥ ಸೈತಾನನು ಇಹಲೋಕದ ಎಲ್ಲಾ ಸಂಗತಿಗಳನ್ನು ನಿನಗೆ ಆಫರ್ ಮಾಡುವಂತನಾಗಿದ್ದಾನೆ. Only thing, you don't go to worship. You don't honor God. I will give whatever you want in this world. ಲೋಕದಲ್ಲಿ ಎಲ್ಲವನ್ನೂ ಸಹ ನನಗೆ ಕೊಡ್ತೇನೆ, provided you stay away from true and living God. ಬೇರೆ 2ನೇ ಕೊರಿಂಥ ಪತ್ರಿಕೆ 11ನೇ ಅಧ್ಯಾಯ ಒಂದು ವಚನ ಹೇಳಿ ನಾನು ಮಾತುಗಳನ್ನು ನಿಲ್ಲಿಸ್ತೇನೆ. 2ನೇ ಕೊರಿಂಥ ಪತ್ರಿಕೆ 11ನೇ ಅಧ್ಯಾಯ 14ನೇ ವಚನದಲ್ಲಿ, ಸೈತಾನನು ತಾನೇ ಪ್ರಕಾಶ ರೂಪವುಳ್ಳ ದೂತನ ವೇಷವನ್ನು ಹಾಕಿಕೊಂಡು ಬರುತ್ತಾನೆ ಎಂಬುದಾಗಿ. ಒಂದು ಕ್ಷಣ ಅವಲೋಕನ ಮಾಡಿಕೊಳ್ಳೋಣ ಪ್ರಿಯರೇ. ಕಡೆದಾಗಿ ಒಂದು ಕ್ಷಣ ಅವಲೋಕನ ಮಾಡಿಕೊಳ್ಳೋಣ. ನಾವು ನಿಜವಾದಂತಹ ಆರಾಧಕರು ನಾವು ಆಗಿದ್ದೆವು, ಇಲ್ಲವೇ ಸೊಲೊಮೋನನ್ನು ಕೇಳುವಂತಹದ್ದು ಅವರಿಗೆ ಫೂಲ್ಸ್ ಎಂಬುದಾಗಿ. ಕರ್ತನ ತಾನೇ ಪ್ರಿಯರೇ ಮುಂಜಾನೆ ನಮ್ಮ ಜೊತೆ ಮಾತನಾಡಲಿ. ಕರ್ತನೆ ಮುಂದಿನ ದಿನಗಳಲ್ಲಿ ಹೃದಯಪೂರ್ವಕವಾಗಿ ಆತ್ಮಿಕ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ, ಹಾರ್ಟ್ ಟು ಹಾರ್ಟ್, ಮೈಂಡ್ ಟು ಮೈಂಡ್, ಸ್ಪಿರಿಟ್ ಟು ಸ್ಪಿರಿಟ್, ಆ ರೀತಿಯಾಗಿ ಹೃದಯಪೂರ್ವಕವಾಗಿ ನೀನು ಆರಾಧಿಸುವಾಗಿ ನನಗೆ ಸಹಾಯ ಮಾಡು ಎಂಬುದು ನಮ್ಮ ದಿನತೆ ಪ್ರಾರ್ಥನೆ ಆಗಲಿ. ಕರ್ತನ ತಾನೇ ಆಲೋಚನೆಗಳನ್ನು ಆಶೀರ್ವದಿಸಲಿ. ಜಾನ್ಸನ್ ಬ್ರದರ್ ಸಹೋದರು ಪ್ರಾರ್ಥನೆಯಲ್ಲಿ ಮುಗಿಸಿ ಕೇಳ್ಕೊಳ್ತೀವಿ.